ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. बोलो भगवान शिरडी सद्गुरु साईनाथ महाराज की जय. जय ಗುರುದತ್ತ ಮಹಾರಾಜ್ ಕಿ ಜೈ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ಗುರುವಾರದ ಈ ಶುಭ ದಿನ ತಮ್ಮೆಲ್ಲರ ಜೀವನದಲ್ಲೂ ಒಳ್ಳೆಯ ಯಶಸ್ಸಾಗಲಿ. ಜೊತೆಗೆ ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ನೀವು ಮಾಡುವಂತಹ ಕಾಯಕ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ತಾವು ಚಿಂತನೆ ಮಾಡ್ತಿದ್ದೀರೋ, ನಿಮ್ಮೆಲ್ಲರ ಚಿಂತನೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ, ಮಂತ್ರಾಲಯದ ಪ್ರಭುಗಳಾಗಲಿ ಅಥವಾ ಜೈ ಗುರುದತ್ತ ಮಹಾರಾಜರಾಗಲಿ ಸಂಪೂರ್ಣ ಅನುಗ್ರಹವನ್ನು ದಯಪಾಲಿಸ್ತೀವಿ. ಯಾವುದೇ ಮನುಷ್ಯ ಒಂದು ತನ್ನ ಕೆಲಸಗಳನ್ನು ಹೆಚ್ಚಿನಾದ ರೀತಿ ಮಾಡಬೇಕು, ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂದಾಗ ಅದಕ್ಕೆ ಗುರುವಿನ ಅಥವಾ ದೈವದ ಒಂದು ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಒಂದಿದ್ದರೆ ದೈವದ ಅನುಗ್ರಹವೂ ಸಹಿತ ಸಿಗುತ್ತಂತೆ. ಆದರೆ ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುವಿನ ಅನುಗ್ರಹ ಬೇಕು ಅಂದರೆ ನಾವು ನಡ್ಕೊಳ್ತಕ್ಕಂಥ ರೀತಿ, ನಾವು ಬೇಡುವಂತಹ ರೀತಿ, ಜೊತೆಗೆ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ನಮಗೆಷ್ಟಿದೆ ಎಂಬತಕ್ಕಂಥದ್ದನ್ನು ಗುರುವಿನ ಸಾನ್ನಿಧ್ಯದಲ್ಲಿ ನಿಂತು ನಾವು ತಿಳಿ ಹೇಳಬೇಕು. ಹಾಗಾಗಿ ಗುರು ಪ್ರಾರ್ಥನೆ ಎಂಬತಕ್ಕಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಪ್ರಧಾನವಾಗಿರ್ತಕ್ಕಂಥ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಗುರು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅಂಥದ್ರಲ್ಲಿ ಗುರುವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗುವಂಥದ್ದಾಗಲಿ. ಹಾಗೆ ಮೊನ್ನೆಯಷ್ಟೇ ಸೋಮವಾರದ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇದ್ದೆ, ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ, ಯಾಕೆಂದರೆ ಏನು ಅಭಿಪ್ರಾಯಗಳಿದೆಯೋ, ಹೊರಗಡೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಏನು ಎಂಬತಕ್ಕಂಥದ್ದನ್ನು ಯಾರು ವಿಚಾರ ಮುಟ್ಟಿಸಿದ್ರೂ ಅದು ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಅದರ ಬೇಕು ಬೇಡಗಳನ್ನು ಚಿಂತನೆ ಮಾಡಿ ಹಿಂದಲೇ ಆ ವಿಚಾರವನ್ನು ನಿಮ್ಮ ಮುಂದೆ ಉಣಬಡಿಸಬೇಕು, ತಿಳಿಸಬೇಕು ಎಂಬತಕ್ಕಂಥ ಆಲೋಚನೆ ಈ ನಿಮ್ಮ ಮಹರ್ಷಿಗಳು. ಹಾಗಾಗಿ ಸಾಕಷ್ಟು ಜನಗಳ ಅಭಿಪ್ರಾಯವೇ ಹೇಗಿದೆ, ವನಸಿರಿಗಳ, ಗಿಡಮೂಲಿಕೆಗಳ ಹಾಗೂ ನಮ್ಮ ಮನೆ ಪರಿಸರದಲ್ಲಿರುವಂತಹ ಒಂದಷ್ಟು ಪದಾರ್ಥಗಳಿಂದ ನಮಗೆ ಉಪಯೋಗಕ್ಕೆ ಬರ್ತಕ್ಕಂತಹ ವಿಚಾರಗಳನ್ನು ದಯವಿಟ್ಟು ತಿಳಿಸಿ ಎಂಬತಕ್ಕಂತಹ ಮಾತು ಅಂದು ನಾನು ಕೇಳಿದ್ದೆ. ಅದರಿಂದ ಇವತ್ತಿನ ದಿವಸ ಅಂದರೆ ಮೊನ್ನೆ ಸೋಮವಾರ ನಿಮಗೆ ನಾನು ತಿಳಿಸಿದ ಹಾಗೆ ಗುರುವಾರದ ಸಂಚಿಕೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮನೆಮದ್ದು ಅಥವಾ ತಂತ್ರಸಾರ ನಾನು ನಿಮಗೆ ತಿಳಿಸ್ತೀನಿ ಅಂತ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಗುರುವಾರದಂದು ತಮ್ಮೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ, ಯಾಕೆಂದರೆ ಶುಭದ ಆರಂಭ ಆಗಬೇಕು. ಯಾವುದೇ ಕೆಲಸ ಆಗಲಿ, ಮನುಷ್ಯ ತನಗೆಂತಹದ್ದೇ ಸಂಕಷ್ಟ ಬಂದರೂ ಆ ಕಷ್ಟವನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಆ ಕ್ಷಣ ತಾನು ತೆಗೆದುಕೊಳ್ಳುವಂಥ ನಿರ್ಧಾರ ಇದೆಯಲ್ಲ, ನಿರ್ಧಾರ ಅಥವಾ ಇನ್ನೊಬ್ಬರ ಮಾರ್ಗದರ್ಶನ, ತನ್ನ ಜೀವನದ ಮೌಲ್ಯಗಳ ಬಗ್ಗೆ ಆಲೋಚನೆ, ಯಾವುದೇ ವಿಚಾರ ಆಲೋಚನೆ ಇಲ್ಲದಿರ ಮಾಡಿದ್ರೆ ಅದು ಪರಿಪೂರ್ತಿ ಆಗೋದಿಲ್ಲ. ಹಾಗೆ ಮುಂದೇನಾಗ್ಬೋದು ಎಂಬತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲವೇ. ಅದು ಅಂದರೆ ಯಾರಿಗೂ ಗೊತ್ತಿಲ್ಲದಿರ ನಡೆಯುವಂಥದ್ದೇ ಮುಂದೇನಾಗ್ತದೆ, ಏನಾಗ್ಬೋದು ಎಂಬತಕ್ಕಂಥ ಚಿಂತನೆ. ಅಂತಹ ನಿಟ್ಟಿನಲ್ಲಿ ನಾವು ಮುಂದೆ ಏನಾಗ್ಬೋದು ಎಂಬತಕ್ಕಂಥ ಆಲೋಚನೆಗೂ ಮುನ್ನ ಈಗ ನಾವು ಏನು ಮಾಡಬೇಕು ಎಂಬತಕ್ಕಂಥ ಆಲೋಚನೆ ಇದೆಯಲ್ಲ, ಅದು ಸಾರ್ಥಕತೆ. ಅದಕ್ಕಾಗಿ ಗುರುವಾರ ಅಂತ ಬಂದಾಗ ತಾವೆಲ್ಲರೂ ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ನಿಮ್ಮ ಧರ್ಮದ ಗುರುಗಳನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಮಾತಾಪಿತೃಗಳನ್ನು, ಅಂದರೆ ತಂದೆ ತಾಯಿ ಮಾತಿನಂತೆ ನಡೆಯೋದು, ಗುರು ಹಿರಿಯರ ಆಶೀರ್ವಾದ ಪಡೆಯೋದು. ಇದು ಈ ಒಂದು ಅದ್ಭುತವಾದಂಥ ಕಾಯಕವನ್ನು ನೀವು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಗುರುವಾರ, ಅದರಲ್ಲೂ ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಜೊತೆಗೆ ಬುಧನ ಅನುಗ್ರಹವು ಅಷ್ಟೇ ವಿಶೇಷವಾಗಿರೋದ್ರಿಂದ ಇವತ್ತು ವನಸಿರಿಗಳಲ್ಲಿ ಅದ್ಭುತವಾದಂಥ ವನಸಿರಿ ಅಂದರೆ ವಿಳೆದೆಲೆ. ಈ ವಿಳೆದೆಲೆನ ತಾವೆಲ್ಲರೂ ನೋಡಿದ್ದೀರಿ. ವಿಳೆದೆಲೆ ಯಾರೂ ಗೊತ್ತಿಲ್ಲ. ಮನುಷ್ಯ ತನ್ನ ಬಾಲ್ಯದ ಅಂದರೆ ಹುಟ್ಟಿನಿಂದ ಸಾಯುವವರೆಗೂ ಬೇಕಾಗುವಂತಹದ್ದು ಈ ವಿಳೆದೆಲೆ. ಇದನ್ನು ಲಕ್ಷ್ಮಿ ಅಂತ ಹೇಳ್ತಾರೆ. ಒಂದು ವಿಳೆದೆಲೆ ವಾಸ್ತುಗೃಹದ ಹತ್ರ ನಿಮ್ಮ ಮನೆ ಹತ್ರ ಒಂದು ಬಳ್ಳಿನ ಹಾಕಿದರೆ, ಆ ಬಳ್ಳಿ ವಿಳೆದೆಲೆಯ ಬಳ್ಳಿಯಾಗಿದ್ದರೆ ಪ್ರತಿನಿತ್ಯ ಆ ವಿಳೆದೆಲೆ ಬಳ್ಳಿಯ ಮುಂದೆ ನಿಂತು ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ಅಲ್ಲಿ ಹೇಳಿದ್ರೆ ಅದು ಶೀಘ್ರ ಪರಿಹಾರ ಅಂತ ಹೇಳ್ತಾರೆ.
ವಿಳೆದೆಲೆನ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಇದನ್ನು ಕಣ್ಣಿಗೊತ್ಕೊಂಡು ಒಂದು ಕಡೆ ನೋಡ್ತಾ ಇದ್ರೆ ಸಾಕಂತಂದರೆ ಈ ಹಚ್ಚ ಹಸಿರು ಎಲೆಗಳು ನಿಮ್ಮ ಕಣ್ಗಳಿಗೆ ಒಂದು ಆನಂದವನ್ನು ಕೊಡುತ್ತೆ, ತಂಪನ್ನು ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ. ನೋಡಿ, ಒಂದು ಪೂಜೆಗಳಲ್ಲಿ 2 ವಿಳೆದೆಲೆ ಅಡಿಕೆ ಅಂತ ಹೇಳ್ತಾರೆ. ದೇವರ ನೈವೇದ್ಯಕ್ಕೆ ವಿಳೆದೆಲೆ ಅಡಿಕೆ ಅಂತ ಹೇಳ್ತಾರೆ. ಮನುಷ್ಯನ ಹುಟ್ಟಿದ ನಂತರ ದೇವತಾರಾಧನೆ ಮಾಡುವಂತಹ ಆ ಪ್ರಾರಂಭದ ಕ್ಷಣಕ್ಕೂ ವಿಳೆದೆಲೆ ಅಡಿಕೆ ಬೇಕು. ಅಷ್ಟೇ ಯಾಕೆ, ದೈವ ದೇವರುಗಳ ಹಾಗೆ ಪ್ರತಿಯೊಬ್ಬರು ಸಹಿತ ಈ ಎಲೆ ಅಡಿಕೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಹಾಕ್ಕೊಂಡು ದೇವರಿಗೂ ನೈವೇದ್ಯ ಮಾಡ್ತಾರೆ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಳೆವೃತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿರುಹ್ಯತಾಂ. ತಾಂಬೂಲದ ರೂಪದಲ್ಲೂ ವಿಳೆದೆಲೆ ಇದೆ. ಒಂದು ಮದುವೆ ಮನೆಗೆ ಹೋಗಿ, ಒಂದು ಮುಂಜಿ ನಾಮಕರಣವನ್ನು ಮಾಡಿ ಎಲ್ಲೇ ಹೋದರೂ ವಿಳೆದೆಲೆಯ ಪಾತ್ರ ಅಷ್ಟು ಅದ್ಭುತವಾದಂತಹದ್ದು. ಅಷ್ಟೇ ಯಾಕೆ, ಮನೋಜವಂ ಮಾರುತತುಲ್ಯ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಮಾರುತಾತ್ಮಜ ಕಲಿಬ್ರಹ್ಮ, ಕಲಿಯುಗದಲ್ಲಿ ಹನುಮನ ವಿಶೇಷವಾಗಿರ್ತಕ್ಕಂಥ ಪವಾಡ ತಮ್ಮೆಲ್ಲರಿಗೂ ಗೊತ್ತಿದೆ. ಎಂತಹ ಸಂಕಷ್ಟಗಳು ಬಂದರೂ, ಶನಿದಶೆಯಲ್ಲಿ ಬರ್ತಕ್ಕಂಥ ದೋಷಗಳಿದ್ದರೂ, ಮನುಷ್ಯ ತಾನು ಹಾಕುವ ಹೆಜ್ಜೆಯಲ್ಲಿ ಬಂದಂತಹ ಗಂಡಾಂತರಗಳಿಂದ ಮುಕ್ತರಾಗಬೇಕಾದ್ರೆ 9, 18 ಅಥವಾ 16, 108 ವಿಳೆದೆಲೆಗಳಿಗೆ ಒಂದಿಷ್ಟು ಬೆಣ್ಣೆ ಮತ್ತು ಕೇಸರಿಯನ್ನು ಸವರಿ ಅದನ್ನು ಹನುಮನ ಪಾದಕ್ಕಿಟ್ಟರೆ ಬೆಟ್ಟದಂಥ ಕಷ್ಟ ಮಂಜಿನಗಡ್ಡೆ ಥರ ಕರಗುತ್ತೆ. ಅಂದರೆ ಈ ವಿಳೆದೆಲೆಗೆ ಅಂತಹ ಅದ್ಭುತವಾದ ಶಕ್ತಿ ಇದೆ. ಇದೇ ವಿಳೆದೆಲೆ ಸಣ್ಣ ಮಕ್ಕಳು ನೋಡಿ, ಆಗ ಹುಟ್ಟಿರ್ತಕ್ಕಂಥ ಮಕ್ಕಳು, ಅದರ ನೋವು ಹೇಗೆ ಗೊತ್ತಾಗುತ್ತೆ? ಮಕ್ಕಳು ತುಂಬ ಕಿಟಾರಂತ ಕಿರಿಸ್ತಾ ಇದ್ದರೆ, ಯಾವಾಗೂ ಅಳು ನಿಲ್ಲಿಸದಿರ ಮಕ್ಕಳು ಅಳ್ತಾ ಇದ್ದರೆ, ಅಂತಹ ಮಕ್ಕಳಿಗೆ ಈ ಎಲೆಯ ಮುಂಭಾಗದಲ್ಲಿ ಒಂದಿಷ್ಟು ಹರಳೆ ಎಣ್ಣೆ ಅಥವಾ ಒಂದಿಷ್ಟು ಕೊಬ್ಬರಿ ಎಣ್ಣೆ ಅಥವಾ ಹರಳೆ ಎಣ್ಣೆ ಈ ಎಲೆಗೆ ಒಂದಿಷ್ಟು ಸವರಿ ಒಂಚೂರು ಬಿಸಿ ಮಾಡಿಕೊಂಡು ಆ ಮಗುವಿನ ಹೊಟ್ಟೆ ಮೇಲೆ ಹಾಕಿದ್ರೆ ಒಂದು 5 ರಿಂದ 10 ನಿಮಿಷ ಅಷ್ಟರೊಳಗೆ ಆ ಹೊಟ್ಟೆ ಮೇಲೆ ಯಾವಾಗ ಈ ಕಾದಿರ್ತಕ್ಕಂಥ ಆದರೆ ಆ ಮಗು ಎಷ್ಟು ತಡೀಬೋದು ಅಷ್ಟು ಮಾತ್ರ. ಆನಂದ್ ಗುರುಜಿಯವರು ಎಣ್ಣೆ ಕಾಯಿಸಿ ಹಾಕಿದ್ದಾರೆ, ಹಾಕು ಅಂತ ಹೇಳಿದ್ದಾರೆ ಅಂತ ಇನ್ನೇನೋ ಎಡವಟ್ಟು ಮಾಡ್ಕೊಳ್ಬೇಡಿ. ವಿಳೆದೆಲೆ ಮೇಲೆ ಎಣ್ಣೆಯನ್ನು ಹಚ್ಚಿ ಅದನ್ನೊಂದು ಹೆಂಚಿನ ಮೇಲೆ ಹಾಕಿ ಮೊದಲು ನಿಮ್ಮ ಕೈ ಮೇಲೆ ಹಾಕ್ಕೋಬೇಕು. ನಿಮ್ಮ ಕೈಗೆ ಬಿಸಿ ಜಾಸ್ತಿ ಅನ್ನೋದಾದರೆ ಅದನ್ನು ತಡಿಬೇಕು. ಸುಮ್ಮನೆ ಬೇಕು ಬೇಡ ಅನ್ನೋ ಥರ ಬಿಸಿ ಮಾಡಿ ಆ ಮಗುವಿನ ಹೊಟ್ಟೆ ಮೇಲೆ ಆ ಎಣ್ಣೆ ಮತ್ತು ಎಲೆಯನ್ನು ಹಾಕಿದ್ರೆ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳಿರುತ್ತೆ. ಸಾಮಾನ್ಯ ಮಕ್ಕಳೇನು ಪಿಜ್ಜಾ ತಿನ್ನಲ್ಲ, ಬರ್ಗರ್ ತಿನ್ನಲ್ಲ, ಅಥವಾ ಇನ್ನೊಂದು ತಿನ್ನಲ್ಲ, ಮತ್ತೊಂದು ತಿನ್ನಲ್ಲ. ಆ ಮಗು ಕೊಡೋದೇನು? ತಾಯಿ ಎದೆ ಹಾಲು. ಆ ತಾಯಿಯ ಎದೆ ಹಾಲೂ ಸಹಿತ ಅರಗಿಸ್ಕೊಳ್ಳೋಕ್ಕಾಗದಿರೋ ಸಮಸ್ಯೆ ಪಡ್ತಾ ಇದೆ, ನೋವು ಪಡ್ತಾ ಇದೆ ಅಂದಾಗ ಈ ಒಂದು ತಂತ್ರವನ್ನು ಮಾಡ್ತಾರೆ. ಇನ್ನಷ್ಟು ಜನ ಮಕ್ಕಳಿಗೆ ಹಣೆಗೆ ಕೆಂಪು ಗಂಧವನ್ನು ಹಚ್ಚಿ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಣೆ ಮೇಲೆ ಹಾಕ್ತಾರೆ. ಉದ್ದೇಶ, ಕೆಲವು ಕಿಸರಾಗಿದ್ದರೆ ಅಥವಾ ಯಾರಾದರೂ ಕೆಲವು ಕೆಟ್ಟ ಕಣ್ಣುಗಳು ಬಿದ್ದಿದ್ರೆ ಅದರ ದೋಷ ಪರಿಹಾರಕ್ಕೆ. ಅದೇ ಮಕ್ಕಳ ಆಟ ಜಾಸ್ತಿ ಇದ್ದು ಮಕ್ಕಳನ್ನು ತಡೀಲಿಕ್ಕೆ ಆಗ್ತಿಲ್ಲ, ಅವರು ಅಳೋದು ಜಾಸ್ತಿ ಆಗ್ತಿದೆ ಅಂದಾಗ ನಿಮ್ಮ ಮನೆಯ ಪ್ರಧಾನ ದ್ವಾರ ಅಥವಾ ಒಂದು 3 ದಾರಿ ಸರ್ಕಲ್ ಹತ್ರ ನಿಮ್ಮ ಎಡಹಸ್ತದಿಂದ ಒಂದು ಎಲೆಯನ್ನು ತೆಗೆದುಕೊಂಡು ಆ ಎಲೆಯಿಂದ ದೃಷ್ಟಿ ತೆಗೆದು, ಮಕ್ಕಳಿಗೆ ದೃಷ್ಟಿ ತೆಗೆದು ಎಲೆನ 3 ಪೀಸು, ಎಡಗೈನಲ್ಲೇ 3 ಪೀಸ್ ಮಾಡಿ ಅದನ್ನು ಅಲ್ಲೇ ಹಾಕಿದ್ರೆ ಆ ಕ್ಷಣಕ್ಕೆ ಮಕ್ಕಳಲ್ಲಿರ್ತಕ್ಕಂಥ ಚಂಡಿತನ, ಮಕ್ಕಳಲ್ಲಿರ್ತಕ್ಕಂಥ ಕೆಲವು ದೋಷಗಳು ದೂರ ಆಗುತ್ತೆ. ಅಂದರೆ ಒಂದು ವಿಳೆದೆಲೆ ಸಣ್ಣ ಮಕ್ಕಳಿಂದಲೇ ಇಷ್ಟೊಂದು ಪ್ರಯೋಗವ? ಇದು ಅದ್ಭುತವಾದಂಥ ತಂತ್ರ ಇದೆ. ಇದರ ಜೊತೆಗೆ ಮನುಷ್ಯನಿಗೆ ಅಜೀರ್ಣ ಆಗಬಾರ್ದು. ಆಹಾರಗಳು ಏನೇ ತಿಂದರೂ ಎಂತ ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಕೆಲವು ವಿಷಕಾರಿ ಅಂಶಗಳು ನಮ್ಮ ದೇಹಕ್ಕೆ ಹೊರಟೋಗುತ್ತೆ. ಅಂತಹ ವಿಷಕಾರಿ ಅಂಶಗಳು ಹೋದಾಗ, ಕೆಲವು ಪದಾರ್ಥಗಳು ತಿನ್ನುವಾಗ ಅದರಲ್ಲಿ ವಿಷಕಾರಿ ಅಂಶಗಳಿದ್ದು ನಮಗೆ ಗೊತ್ತಿಲ್ಲದಿರ ನಾವು ಆಹಾರ ತಿಂದರೆ ಅದು ಪಚನ ಆಗಲ್ಲ. ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಆರೋಗ್ಯ ಸರಿ ಹೋಗದಿರ ಇರುತ್ತೆ, ಜೊತೆಗೆ ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು, ಹೊಟ್ಟೆ ಉಬ್ಬರ ಬಂದು ಹಿಂಸೆ ಪಡುವಂಥದ್ದು, ಅಂತಹವರಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ವಿಳೆದೆಲೆ ಅಡಿಕೆ. ಅದಕ್ಕೆ ತಾಂಬೂಲ ಹಿಂದೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಊಟ ಆದರೆ ಕಂಪಲ್ಸರಿ ತಾಂಬೂಲ ಕೊಡೋರು. ಈ ತಾಂಬೂಲದ ಹಿಂದೆ ಇನ್ನೊಂದು ರಹಸ್ಯ ಇದೆ. ಕೆಲವೊಬ್ಬರಿಗೆ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಕೆಲವು ತಂತ್ರಸಾರಗಳನ್ನು ಮಾಡ್ತಾರೆ. ವ್ಯಕ್ತಿಗಳನ್ನು ಆಕರ್ಷಣೆ ಮಾಡಿಕೊಳ್ಳುವಂಥದ್ದು ಅಥವಾ ವ್ಯಕ್ತಿಗಳ ಮೇಲೆ ಒಂದು ಪ್ರಯೋಗ ಮಾಡುವಂಥದ್ದು. ಅಂತಹ ನಿಟ್ಟಿನಲ್ಲಿ ಆ ಮನೆಯಲ್ಲಿ ಊಟ ಆದಮೇಲೆ ಸಾಮಾನ್ಯ ಅಡಿಕೆ ಕೊಡಲ್ಲ, ಏಲಕ್ಕಿ ಕೊಡಲ್ಲ, ವಿಳೆದೆಲೆ ಹತ್ತಿರ ಇಡಲ್ಲ. ಯಾರ ಮನೇಲಿ ಇಂಥ ಕೆಲಸ ಮಾಡ್ತಾರಲ್ಲ, ಹೊಟ್ಟೆಗೆ ಮದ್ದು ಹಾಕೋದು ಅಥವಾ ಏನೋ ಒಂದು ತಂತ್ರ ಮಾಡ್ತಕ್ಕಂಥದ್ದು, ಆ ಸಮಸ್ಯೆ ಮಾಡಿ ಅವನ್ನ ಆ ಒಂದು ತೊಂದರೆಗೆ ಈಡು ಮಾಡ್ತಕ್ಕಂಥ ವ್ಯಕ್ತಿಗಳ ಕುಟುಂಬದಲ್ಲಿ ಎಲೆ, ಅಡಿಕೆ ಮತ್ತು ಏಲಕ್ಕಿ ಈ 3 ಕೊಡೋದಿಲ್ಲ. ಅಂತಹದ್ದು ನಿಮಗಲ್ಲಿ ಡೌಟ್ ಬಂದರೆ ಊಟ ಮಾಡಿದ ಮರುಕ್ಷಣ ಅಥವಾ ಆ ಮನೆಯಿಂದ ಹೊರಟ ಮರುಕ್ಷಣ ಸುತ್ತಮುತ್ತ ಎಲ್ಲಾದರೂ ವಿಳೆದೆಲೆ, ಅಡಿಕೆ, ಒಂದು ಏಲಕ್ಕಿನ ತೆಗೆದುಕೊಂಡ್ರೆ ಅದನ್ನು ಹಾಕ್ಕೊಂಡು ಅಗದು ಅದರ ರಸವನ್ನು ಹೊಟ್ಟೆಗೆ ತೊಗೊಂಬಿಟ್ರೆ
ಹೊಟ್ಟೆ ಒಳಗಡೆ ಇರ್ತಕ್ಕಂಥ ವಿಷವನ್ನು ಆ ಒಂದು ಸನ್ನಿವೇಶದಲ್ಲಿ ಅದನ್ನು ಎಲ್ಲ ಸುಟ್ಟು ಆಚೆಗೆ ಹಾಕುತ್ತೆ. ಅಂದರೆ ಈ ವಿಳೆದೆಲೆ ಮನುಷ್ಯನ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಎಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಎಲೆಯಿಂದ ಆಗುವಂತಹ ಇನ್ನಷ್ಟು ಸಾಕಷ್ಟು ವಿಚಾರಗಳಿದೆ, ಚುಟುಕು ಮಾತ್ರ ತಮಗೆ ತಿಳಿಸಿದ್ದೀನಿ. ಆದರೆ ಇದರ ಇನ್ನಷ್ಟು ವಿಚಾರಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಕೂತ್ಕೊಳ್ಳಿ. ಅದ್ಭುತವಾದಂತಹ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವಿ. ಸುಮಾರು ದಿನಗಳಾಯಿತು ತಂತ್ರಸಾರ, ವಿಳೆದೆಲೆ ಅಥವಾ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ವನಸರಿ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅನ್ನತಕ್ಕಂಥ ಆಸೆ ನಮಗಿದ್ದರೂ ಆಯಾ ಸನ್ನಿವೇಶಕ್ಕೆ ಸಮಯದ ಅಭಾವವೋ ಅಥವಾ ಆ ಯಾವುದಾದ್ರು ಒಂದು ವಿಚಾರ ನಾವು ತೆಗೆದುಕೊಂಡಾಗ ಆ ವಿಚಾರಕ್ಕೊಂದು ಕಡಿವಾಣ ಹಾಕಲಿಕ್ಕೆ ಆಗದಿರೇ ಇರತಕ್ಕಂಥ ಪರಿಸ್ಥಿತಿ ನಮ್ಮದು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನನಗೆ ತಿಳಿದ ಮಟ್ಟಿಗೆ ಸಾಕಷ್ಟು ಜನಗಳು ಹೇಳಿರೋ ಮಾತಿದು. ಮಹರ್ಷಿವಾಣಿ ಕಾರ್ಯಕ್ರಮ ಯಾವುದೇ ಒಂದು ವಿಚಾರವನ್ನು ಮೊಟಕುಗೊಳಿಸಲ್ಲ, ಎಲ್ಲ ವಿಚಾರಗಳನ್ನು ಅದರ ಸ್ಪಷ್ಟೀಕರಣವಾದಂಥ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟು ತದನಂತರ ಅದನ್ನು ಮುಗಿಸ್ತೀರಿ. ಇದು ನಮಗೆ ಬಹಳ ಸಂತೋಷ ಅನ್ನೋ ಮಾತಿದೆ. ಹೇಳುವಂತಹವರು ನೀವು ಹೇಳುವ ಕಾರ್ಯಕ್ರಮಗಳಲ್ಲಿ ವಿಚಾರಗಳನ್ನು ಬೇಗ ಬೇಗ ಮೊಟಕುಗೊಳಿಸಿ ಅಥವಾ ಚಿಕ್ಕದು ಮಾಡಿ ಅಥವಾ ಸಣ್ಣದಾಗಿ ನಮಗೆ ಹೇಳಿ ಸಾಕು ಅಂತ ಒಬ್ಬರು ಧ್ವನಿ ನಮಗೆ ಬಂದರೂ ನಾವು ಅದನ್ನು ಮುಂದುವರಿಸ್ಬೋದಾಗಿತ್ತು. ಆದರೆ ವಿಚಾರ ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದ ರೀತಿ ಬರ್ಕೊಂಡು ಇನ್ನೂ 4 ಜನಕ್ಕೆ ತಿಳಿ ಹೇಳುವಂಥ ಒಂದು ಕಾಯಕ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಭಕ್ತರದು. ಹಾಗಾಗಿ ಈ ಹಿಂದೆ ನಾನು ವಿಳೆದೆಲೆ ಬಗ್ಗೆ ಹೇಳ್ತಾ ಇದ್ದೆ. ಅಜೀರ್ಣ ಸಮಸ್ಯೆಗೆ ರಾಮಬಾಣದಂಥ ಕೆಲಸ ಮಾಡುತ್ತೆ ವಿಳೆದೆಲೆ. ತಂತ್ರಸಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇರ್ತಕ್ಕಂಥ ದೋಷವನ್ನು ದೂರ ಮಾಡಲಿಕ್ಕೂ ಸಹಾಯ ಮಾಡುತ್ತೆ ಈ ವಿಳೆದೆಲೆ. ಇನ್ನು ದಂಪತಿಗಳ ಮಧ್ಯದಲ್ಲಿ ಒಂದು ಕಲಹ, ದಂಪತಿಗಳ ಮಧ್ಯದಲ್ಲಿ ಒಂದು ವಿರಸ ಇದೆಯಲ್ಲ, ಯಾವಾಗ ಬರುತ್ತಿದು? ಗಂಡ ಹೆಂಡತಿ ಊಟ ಆದ ಮೇಲೆ ಮಲಗುವಂತಹದ್ದು, ವಿಶ್ರಾಂತಿಗೆ ಜಾರುವಂತಹದ್ದು, ನಿಮ್ಮ ದಾಂಪತ್ಯದ ಸುಖ ಸಂತೋಷ ಬೇಕು ಅಂತ ಅಪೇಕ್ಷೆ ಪಟ್ಟು ನೀವು ಅದನ್ನು ಮುಂದುವರಿಸ್ತೀರ. ಎಷ್ಟೋ ಜನ ಕೈ ಬಿಟ್ಟಿದ್ದೀರಿ ನೋಡಿ. ಸಾಕಷ್ಟು ಜನ ಹಿರಿಯರು ಒಂದು ಮಾತು ಹೇಳ್ತಾರೆ, ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅಂತ. ಆದರೆ ಗಂಡ ಹೆಂಡತಿ ಆದಂಥವ್ರು, ದಂಪತಿಗಳಾದಂಥವ್ರು ಪ್ರತಿನಿತ್ಯ ತಾಂಬೂಲ ಹಾಕಬೇಕು. ತಾಂಬೂಲವನ್ನು ಹಾಕೋದ್ರಿಂದ ಎಲೆ, ಅಡಿಕೆ, ಸುಣ್ಣ, ಅದ್ರ ಜೊತೆಗೆ ಒಂದು ಲವಂಗ, ಇದನ್ನು ಮಿಶ್ರಿತ ಮಾಡಿ ನೀವು ತೆಗೆದುಕೊಂಡಿದ್ದೆ ಆದರೆ ನಿಮ್ಮ ದಾಂಪತ್ಯದ ಸುಖ ಸಂತೋಷದ ನೆಮ್ಮದಿಯ ಕ್ಷಣಗಳನ್ನು ತಾವು ಅನುಭವಿಸ್ತೀರಿ. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಯಾವುದಕ್ಕೂ ಸಮಯ ಕೊಡಲ್ಲ. ಹೆಂಡತಿ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಮಲಗುವಷ್ಟರೊಳಗಾಗಿ ಗಂಡ ಗೊರಕೆ ಇಡ್ತಾ ಇರ್ತಾನೆ. ಅಥವಾ ಗಂಡ ಏನು ಮಾಡ್ತಾನೆ, ಹಾಳಾದಿ ಮೊಬೈಲ್ ತಿರುಗಿಸ್ತಾ ಕೂತ್ಕೊಳ್ಳೋದು. ಹೆಂಡತಿ ತಾನು ಬಂದಾಗ ಆ ನಗುಮುಖದಿಂದ ನನ್ನ ಹೆಂಡತಿ ಬಂದಲ್ಲ ಅಂತ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ, ನನಗೊಂದು ಎಲೆಡಿಕೆ ತಾಂಬೂಲ ಹಾಕ್ಕೊಡು, ಎಲೆಡಿಕೆಯನ್ನು ರೆಡಿ ಮಾಡಿ ಕೊಡಿ ಅಂತಂದರೆ ಕೊಡೋರಿದ್ದಾರೆ. ಆದರೆ ಈ ಮೊಬೈಲ್ ಯಾರಪ್ಪನ ಮನೆಯದು? ಮೊಬೈಲು ನಿಮ್ಮ ಕೈಲಿರೋದ್ರಿಂದ ನಿಮ್ಮ ದಾಂಪತ್ಯದ ಸುಖ ಸಂತೋಷ ಇಲ್ಲ. ಯಾವಾಗ ದಾಂಪತ್ಯದ ಸುಖ ಸಂತೋಷ ಇಲ್ಲ, ಗಂಡ ಮನೆಗೆ ಬೇಗ ಬರಬೇಕು ಅಥವಾ ಹೆಂಡತಿ ಮನೆಗೆ ಬಂದಾಗ ಗಂಡನ ಆಧರಿಸಬೇಕು ಅಥವಾ ನಿಮ್ಮಿಬ್ಬರ ಮಧ್ಯೆ ಇರತಕ್ಕಂಥ ಬಾಂಧವ್ಯವನ್ನು ಗಟ್ಟಿ ಮಾಡ್ಕೋಬೇಕು, ಎಲ್ಲಿ ಸಾಧ್ಯ? ಆಗ ಸುಮ್ಮನೆ ಚಕ್ರ ಯಂತ್ರಗಳನ್ನು ಮೈಮೇಲೆ ಧರಿಸೋವಂಥದ್ದು ಅಥವಾ 4 ಜನದ ಹತ್ರ ಹೇಳ್ಕೊಳ್ಳೋದು, ನನ್ನ ಗಂಡ ನಾನು ಚೆನ್ನಾಗಿ ನೋಡೋದಿಲ್ಲ, ನನ್ನ ಹೆಂಡತಿ ನಾನು ಸರಿಯಾಗಿ ನೋಡೋದಿಲ್ಲ, ನನ್ನ ಹೆಂಡತಿ ನನ್ನ ಹೆಂಡತಿಯ ಬಾಂಧವ್ಯ ಇಲ್ಲ ಅಥವಾ ನನ್ನ ಗಂಡರ ಒಂದು ಅನ್ಯೋನ್ಯತೆ ಸಂಬಂಧ ಗಟ್ಟಿ ಆಗ್ತಾ ಇಲ್ಲ ಅಂತ 4 ಜನಕ್ಕೆ ಪಾಠ ಹೇಳೋ ಬದಲು ಈ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರ ಹತ್ರ ನೀವು ಕೂತು ಏನು ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಮೊದಲು ಹೇಳುವಂಥದ್ದು ಫಸ್ಟ್ ದಂಪತಿಗಳಿಬ್ಬರೂ ನೀವು ತಾಂಬೂಲವನ್ನು ಹಾಕ್ಕೊಳ್ಳಿ ಅಂತ. ತಾಂಬೂಲವನ್ನು ಹಾಕ್ಕೊಂಡ್ರೆ ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ದಾಂಪತ್ಯ ನೆಮ್ಮದಿ ಸುಖ ಸಂತೋಷ ಸಿಗುತ್ತೆ. ಇದು ಇವತ್ತು ನಿನ್ನೆ ಮಾತಲ್ಲ, ಮಹರ್ಷಿಗಳ ಕಾಲದಿಂದಲೂ ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥದ್ದು ಸಾಕಷ್ಟು ಆಧಾರ ಇದೆ. ಲವಂಗ ಅದು ಆರೋಗ್ಯಕ್ಕೂ ಒಳ್ಳೆಯದು, ಪುರುಷರಿಗೂ ಒಳ್ಳೆಯದು, ಸ್ತ್ರೀಯರಿಗೂ ಒಳ್ಳೆಯದು. ಇಲ್ಲಿ ಪುರುಷರು ಬೇರೆ ಸ್ತ್ರೀಯರು ಬೇರೆ ಅಂತಲ್ಲ. ಗಂಡ ಹೆಂಡತಿಯರ ವಿಚಾರದಂತ ಬಂದಾಗ ನೀವು ದಂಪತಿಗಳು ಅನ್ಯೋನ್ಯವಾಗಿದ್ದರೆ, ಪ್ರತಿನಿತ್ಯದ ಕಾಯಕವನ್ನು ಶ್ರದ್ಧೆಯಿಂದ ನಡೆಸಿದ್ರೆ ಬೆಳಗಿನ ಸೂರ್ಯೋದಯ ನಿಮಗೆ ಆನಂದವನ್ನು ಕೊಡುತ್ತೆ. ಬೆಳಿಗ್ಗೆ ಹೊಸತನ ಇರುತ್ತೆ, ಹೊಸ ಬದುಕಿರುತ್ತೆ. ಇವತ್ತೇನಾಗ್ತಿದೆ, ಸಣ್ಣ ಸಣ್ಣ ವಿಚಾರವನ್ನು ಮನಸ್ಸಿಗೆ ತಂದುಕೊಂಡು ಒಬ್ಬರು ಪೂರ್ವ, ಒಬ್ಬರು ಪಶ್ಚಿಮ, ಒಬ್ಬರು ಉತ್ತರ, ಒಬ್ಬರು ದಕ್ಷಿಣ, ಹೀಗೆ ಮಾಡಿದ್ರೆ ದಂಪತಿಗಳ ದಾಂಪತ್ಯ ಆಗುತ್ತಾ? ಸಂತಾನ ಆಗುತ್ತಾ? ಮನೆಗೆ ಬರಬೇಕು ಅನಿಸುತ್ತಾ? ಅಥವಾ ಮನೇಲಿರ್ತಕ್ಕಂಥವ್ರ ಬಗ್ಗೆ ಒಂದು ನೆಮ್ಮದಿ ಇರುತ್ತಾ? ಯೋಚನೆ ಮಾಡಿ. ಹಿಂದೆ ಯಾವೊಬ್ಬ ಗಂಡಾಗಲಿ ಯಾವೊಬ್ಬ ಹೆಣ್ಣು ಮಗಳಾಗಲಿ ಹಿಂದಿನ ಪರಂಪರೆ ಹೇಗಿತ್ತು, ಈ ವಿಚಾರವನ್ನೆಲ್ಲ ನಾನು ಈ ವೇದಿಕೆಯಲ್ಲಿ ಹೇಳೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ. ಆದರೂ ಎಲೆ, ಅಡಿಕೆ, ಸುಣ್ಣ, ಅದ್ರ ಜೊತೆಗೆ ಒಂದು ಲವಂಗ, ಇದರಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಇರಲಿ,
ನಾನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋದು ಬೇಡ, ಬೆಳಗ್ಗೆನೇ ಏನಪ್ಪ ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲ ಅನ್ನೋ ಸಂತೋಷ ಒಂದಷ್ಟು ಜನಕ್ಕೆ ಮನಸ್ಸಿಗೆ ನೋವಿರುತ್ತೆ. ಇನ್ನೊಂದಷ್ಟು ಜನಕ್ಕೆ ಅಯ್ಯೋ ನಾವು ಹೀಗಿದ್ದಿದ್ರೆ ಸರಿ ಹೋಗ್ತಿತ್ತೇನೋ, ಕೈ ಜಾರು ಹೋಯ್ತಲ್ಲ, ನಮ್ಮ ಬದುಕು ಹಿಂಗೆ ಆಯ್ತಲ್ಲ ಅಂತ ಕಣ್ಣೀರು ಹಾಕುವಂಥವ್ರು ಇಲ್ಲಿದ್ದಾರೆ. ಇರಲಿ, ಇವತ್ತು ಈ ವಿಚಾರವನ್ನು ಅಲ್ಲಿ ನಿಲ್ಲಿಸೋಣ. ಮತ್ತೊಂದು ವಿಚಾರವನ್ನು ನಾನು ಕೈಗೆತ್ತಿಕೊಳ್ತಾ ಇದ್ದೀನಿ. ವಿಳೆದೆಲೆಯಿಂದ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ಅದ್ಭುತವಾದಂಥ ಒಂದು ಮನೆಮದ್ದಿದೆ. ವಿಳೆದೆಲೆ, ಎಳ್ಳೆಣ್ಣೆ, ಪಚ್ಕರ್ಪೂರ, ಸ್ವಲ್ಪ ಸುಣ್ಣ. ವಿಳೆದೆಲೆ, ಎಳ್ಳೆಣ್ಣೆ, ಪಚ್ಕರ್ಪೂರ ಜೊತೆಗೆ ಸ್ವಲ್ಪ ಸುಣ್ಣ. ಇದಕ್ಕೆ ಲವಂಗದ ಪುಡಿನೂ ಹಾಕ್ಬೋದು. ಲವಂಗವನ್ನು ಒಂದು 4-5 ಲವಂಗನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಎಲೆಗಳನ್ನು ಸಹಿತ ಹಾಗೆ ಪುಡಿ ಮಾಡಿಕೊಂಡು ಹಸಿ ಎಲೆನೇ ಪುಡಿ ಮಾಡಿ ಎಳ್ಳೆಣ್ಣೆನ ಬಿಸಿ ಮಾಡಿ ಆ ಬಿಸಿಯಲ್ಲಿ ಎಳ್ಳೆಣ್ಣೆ, ಪಚ್ಕರ್ಪೂರ ಮತ್ತು ಲವಂಗ ಹಾಕ್ಬಿಡ್ಬೇಕು. ಪಚ್ಕರ್ಪೂರ ಅದನ್ನು ಮೊದಲು ಹಾಕ್ಬೋದು, ನಂತರನೂ ಹಾಕ್ಬೋದು. ಎಣ್ಣೆ ಸ್ವಲ್ಪ ಬಿಸಿ ಕುದ್ದ ಮೇಲೆ ಎಲೆ ಎಲ್ಲ ಗರಿಗರಿಯಾಗಿ ಒಣಗುತ್ತಲ್ಲ, ಅದರಲ್ಲಿ ಇದರೊಳಗಿರ್ತಕ್ಕಂತಹ ಆ ಶಕ್ತಿ ಅಂದರೆ ಆಯುರ್ವೇದಿಕ್ ಅಂತಕ್ಕಂಥದ್ದು, ಇದರೊಳಗಿರ್ತಕ್ಕಂಥ ಆರೋಗ್ಯಕರವಾದಂತಹ ಗುಣಗಳು, ಆರೋಗ್ಯಕರವಾದಂತಹ ಗುಣ ಯಾವಾಗ ಎಲೆಯಿಂದ ಎಣ್ಣೆಗೆ ಹೋಗುತ್ತೋ ಆ ಎಣ್ಣೆಯನ್ನು, ತೈಲವನ್ನು ನಿಮ್ಮ ಮೀನು ಮಾಂಸಖಂಡಗಳಾಗಿರಲಿ, ನಿಮ್ಮ ಮೊಣಕಾಲು ಚಿಪ್ಪಾಗಿರಲಿ, ಅಥವಾ ನಿಮ್ಮ ಪಾದಗಳ ಉರಿ ಆಗಿರಲಿ, ಅಥವಾ ನಿಮ್ಮ ಬಲಭಾಗ ಅಥವಾ ಎಡಭಾಗದ ಕಿವಿಗಳ ನೋವು ಬಂದರೆ ಆ ಕಿವಿಯ ಹಿಂಭಾಗದಲ್ಲಿ ಹಚ್ಚಬೇಕು. ಯಾರಿಗೆ ತುಂಬ ಸ್ಟ್ರೆಸ್ ಇರುತ್ತೋ, ತುಂಬ ಹಿಂಸೆ ಇರುತ್ತೋ, ಯಾವುದಾದ್ರು ಒಂದು ವಿಚಾರ ತೆಗೆದುಕೊಂಡ್ರೆ ಆ ವಿಚಾರದಿಂದ ಹೊರಗಡೆ ಬರ್ದಿರ ಒದ್ದಾಡ್ತಾರೋ, ಯಾವುದಾದ್ರು ಒಂದು ವಿಚಾರ ಬಂದರೆ ತಲೆಯಲ್ಲೇ ಒಂಥರ ಈ ಗುಂಗರಿರ್ತಕ್ಕಂಥದ್ದು, ಅಥವಾ ತಲೆಯಲ್ಲೇ ವಿಚಾರ ಕೂತ್ಕೊಂಡು ಏನು ಕೆಲಸನೂ ಮಾಡಲಿಕ್ಕೆ ಆಗದಿರೇ ಇರ್ತಕ್ಕಂಥವ್ರು ಇದ್ದೀರಲ್ಲ, ಅಂತಹವರಿಗೆ ಈ ತೈಲವನ್ನು ನಿಮ್ಮ ಕುತ್ತಿಗೆಯ ಹಿಂಭಾಗದಲ್ಲಿ ಗೋಡು ಅಂತಾರಲ್ಲ, ಕುತ್ತಿಗೆಯ ಹಿಂಭಾಗದಲ್ಲಿ ಮಾತ್ರ ಈ ತೈಲವನ್ನು ಈ ಥರ ಹಚ್ಚಿ. ಯಾವಾಗ ಈ ತೈಲವನ್ನು ನಿಮ್ಮ ಕುತ್ತಿಗೆಯ ಹಿಂಭಾಗ ಹೀಗೆ ಹಚ್ಚೋಕ್ಕೆ ಶುರು ಮಾಡ್ತಿರೋ, ನಿಮ್ಮ ದೇಹದಲ್ಲಿರ್ತಕ್ಕಂತಹ ಕುತ್ತಿಗೆಯ ಹಿಂದೆ ಇರ್ತಕ್ಕಂತಹ ನರಗಳು ನೋಡಿ, ಮನುಷ್ಯನಿಗೆ ಪದ್ಮಾಸನದಲ್ಲಿ ಕೂತಾಗ ನಿಮ್ಮ ನಾಡಿ ಚಕ್ರಗಳಲ್ಲಾಗುವಂತಹ ವ್ಯತ್ಯಾಸದಿಂದ ನಿಮ್ಮ ದೇಹದ ಪರಿಸ್ಥಿತಿ, ಮನಸ್ಸಿನ ಪರಿಸ್ಥಿತಿ ಚದುರ್ತಾ ಇರುತ್ತೆ, ಸಮಸ್ಯೆ ಆಗ್ತಾ ಇರುತ್ತೆ. ಸಾಕಷ್ಟು ಹೊತ್ತು ಚಕ್ಕಬಟ್ಲು ಹಾಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ, ನೆಮ್ಮದಿಯಾಗಿ ಯಾರ ಜೊತೆ ಮಾತಾಡೋಕ್ಕಾಗಲ್ಲ, ಯಾವುದಾದ್ರು ಒಂದು ವಿಚಾರ ಬಂದರೆ ಅದನ್ನು ಮರೀಲಿಕ್ಕಾಗಲ್ಲ, ಬೇರೊಂದು ವಿಚಾರವನ್ನು ಸ್ವಾಗತಿಸೋಕ್ಕಾಗಲ್ಲ, ಇರೋ ವಿಚಾರವನ್ನು ಆಚೆ ಕಳಿಸ್ಲಿಕ್ಕಾಗಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿಗೆ ನಾನು ಹೇಳಿದಂಥ ತೈಲವನ್ನು ಸಿದ್ಧತೆ ಮಾಡಿಕೊಂಡು ನಿಮ್ಮ ಕುತ್ತಿಗೆಯ ಹಿಂಭಾಗದಲ್ಲಿ ಹಚ್ಚೋದ್ರಿಂದ ಶೀಘ್ರವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೀವಿ. ವಿಳೆದೆಲೆ ಇಷ್ಟೇ ಮುಗಿಯುವಂಥದ್ದಲ್ಲ. ಈ ವಿಳೆದೆಲೆಯಿಂದ ಇನ್ನೂ ಸಾಕಷ್ಟು ವಿಚಾರಗಳಿದೆ. ಆದರೆ ಹೇಳ್ತಾ ಹೊರಟ್ರೆ ಗುರುವಾರದ ಸಂಪೂರ್ಣ ಸಂಚಿಕೆ ಈ ವಿಳೆದೆಲೆ ಮೇಲೆ ನಿಂತ್ಕೊಳ್ಳುತ್ತೆ. ಆದರೆ ಈಗ ಪಂಚಾಂಗವನ್ನು ನೋಡಬೇಕಾಗಿದೆ. ಜೊತೆಗೆ ವಿಳೆದೆಲೆಯ ಇನ್ನಷ್ಟು ವಿಚಾರಗಳನ್ನು, ಇವತ್ತು ನಾನು ಹೇಳಿರೋ ಇಷ್ಟು ವಿಚಾರಗಳನ್ನು ತಾವೊಂದು ಕಡೆ ಬರೆದಿಟ್ಕೊಂಡಿದ್ದರೆ, ನಿಮಗೆ ಯಾವುದೇ ಸಮಸ್ಯೆಗಳು ನಾನು ಹೇಳಿರೋ ವಿಚಾರದಲ್ಲಿದ್ದರೆ ಅದನ್ನು ಶೀಘ್ರವಾಗಿ ಮಾಡಿಕೊಡಿ, ಅದರಿಂದ ಉಪಯೋಗವನ್ನು ತಗೊಳ್ಳಿ. ವಿಳೆದೆಲೆಯ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಗುರುವಾರ ಮತ್ತಷ್ಟು ವಿಚಾರಗಳನ್ನು ನಾನು ತರ್ತೀನಿ, ತಿಳಿಸ್ತೀನಿ. ಬಟ್ ವಿಳೆದೆಲೆಯಲ್ಲಿ ಇಷ್ಟಕ್ಕೆ ಮುಗಿತಪ್ಪ ಅನ್ನೋದಿಲ್ಲ. ಈ ವಿಳೆದೆಲೆಯಿಂದ ತಂತ್ರಸಾರ ಆಗುತ್ತೆ. ವಿಳೆದೆಲೆನ ಮಂತ್ರಿಸಿ ಕೊಡೋದು, ಕೆಲವರು ಹೊಟ್ಟೆಗೆ ಹೋಯ್ತು ಅಂದರೆ ಅವರಿಂದ ಬಾಲ ಹಿಡ್ಕೊಂಡು ಹೋಗೋರಿದ್ದಾರೆ. ಯಾರಾದರೂ ಎಲೆ ಅಡಿಕೆ ಮಡಚಿ ಕೊಡ್ತಾರೆ ಅಂದರೆ ನೀವು ಅನ್ಯತಾ ಭಾವಿಸ್ಬೇಡಿ. ಎಲೆ ಅಡಿಕೆ ಮಡಚಿ ಕೊಟ್ಟ ಮೇಲೆ ಒಂದು ಸತಿ ಎಲೆ ಅಡಿಕೆಯನ್ನು ಮಡಚಿರೋದನ್ನು ಓಪನ್ ಮಾಡಿ ನೋಡಿ. ಅವರ ನಿಮ್ಮ ಬಾಂಧವ್ಯ ಎಷ್ಟೇ ಗಟ್ಟಿಯಾಗಿದ್ದರೂ ನಿಮಗೆ ಸಮಸ್ಯೆ, ಡೌಟ್ ಬರುತ್ತೆ ಅಂದರೆ, ಆ ವ್ಯಕ್ತಿ ಬಗ್ಗೆ ನಿಮಗೇನಾದ್ರು ಅನುಮಾನ ಇದ್ದರೆ ಎಲೆ ಅಡಿಕೆ ಮಡಚಿರ್ತಕ್ಕಂಥದ್ದನ್ನು ಒಮ್ಮೆ ಅವ್ರು ಹೇಗೇ ಮಡಚಿಕೊಡಲಿ, ಮಡಚಿ ಪಾಪ ತಾಂಬೂಲ ರೆಡಿ ಮಾಡಿ ಕೊಡ್ತಾರೆ, ಪಟ್ಟಂತ ಹಾಕ್ಕೊಂಬಿಡ್ಲಿ ಅಂತ. ಆದರೆ ಹಾಕ್ಕೊಳ್ಳೋದಕ್ಕೆ ಮುನ್ನ ಮತ್ತೊಮ್ಮೆ ಇದನ್ನು ಓಪನ್ ಮಾಡಿ ಸ್ವಲ್ಪ ಇದನ್ನು ಆ ಕಡೆ ಬಿಡಿ ಮಾಡಿದ್ರೆ ಅದ್ರ ಮೇಲೆ ಏನು ಬರೆದಿದ್ದಾರಾ, ಏನು ಬರೆದಿಲ್ವಾ, ಅಥವಾ ಬರೀ ಎಲೆ ಅಡಿಕೆ ಸುಣ್ಣ ಮಾತ್ರ ಇದೆಯಾ, ಅಥವಾ ಇದರೊಳಗೆ ಬೇರೆ ಏನಾದ್ರು ಪದಾರ್ಥಗಳಿದೆಯಾ, ಒಮ್ಮೆ ನೋಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ಒಂದು ಸತಿ ಎಲೆ ಜೊತೆಗೆ ಕೆಲವು ವಸ್ತುಗಳಿದೆ, ಅದೇನಾದ್ರು ಹೊಟ್ಟೆಗೆ ಹೋದರೆ ಸುಮಾರು 9 ವರ್ಷ ಆದರೂ ಹೊಟ್ಟೆಯಲ್ಲಿ ಅದು ಕರಗಲ್ಲ. ಆ 9 ವರ್ಷದಲ್ಲಿ ಹುಚ್ಚರಾಗಿ ಮನೆ ಬಿಟ್ಟು ಹೋಗುವ ಕಾಯಕವೂ ನಡೆಯುತ್ತೆ. ವಿಳೆದೆಲೆ ದೇವತಾರಾಧನೆಗೂ ಬೇಕು, ಮನುಷ್ಯನ ಬಾಲ್ಯದಿಂದ ಮುಪ್ಪಿನವರೆಗೂ ಬೇಕು, ಮನುಷ್ಯನ ಅಂತಿಮ ಯಾತ್ರೆಯಲ್ಲೂ ಈ ವಿಳೆದೆಲೆ ಬೇಕು. ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಎಲೆ ಜಾಗೃತರಾಗಿ, ಎಲೆಯಿಂದ ಅಭಿವೃದ್ಧಿಯನ್ನು ಕಾಣಬೇಕು, ಎಲೆಯಿಂದ ಆರೋಗ್ಯ ವೃದ್ಧಿಸ್ಕೊಳ್ಬೇಕು, ಇದೇ ಎಲೆಯಿಂದ ನಮಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇರಲಿ, ವಿಚಾರ ಸಾಕಷ್ಟು ಇದೆ, ಹೇಳ್ತಾ ಹೊರಡೋಣ. ಆದರೆ ಪಂಚಾಂಗ ಶ್ರವಣವನ್ನು ಈಗ ನೋಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್.
ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಾ ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡಿ ಗುರುವಾರ ಬಂತು ಅಂದರೆ ಗುರುಗಳ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಪ್ರಸಾದ, ಜೊತೆಗೆ ಅವರವರ ಧರ್ಮದ ಗುರುಗಳು, ಹಾಗೆ ಒಂದು ದಿವಸದ ಪಾಠ ಹೇಳಿದ್ರು ಅವರು ಸಹಿತ ನಿಮ್ಮ ಗುರುಗಳೇ. ನಿಮಗೆ ಅರಿವಿಲ್ಲದ್ದು, ನಿಮಗೆ ಗೊತ್ತಿಲ್ಲದನ್ನೇ ತಿಳ್ಕೊಳ್ಳೋದಕ್ಕೆ ನೀವು ಮುನ್ನಡೆದಿರ್ತೀರಿ. ಹಾಗಿದ್ದ ಮೇಲೆ ನಿಮಗೆ ಗೊತ್ತಿಲ್ಲದ್ದು ಇನ್ನೊಬ್ಬರು ತಿಳಿಸ್ತಾರೆ ಅಂದಾಗ ಅವರು ನಿಮ್ಮ ಗುರು ಅಲ್ವಾ? ಅಂತಹ ಗುರುಗಳಿಗೆ ಪ್ರಾರ್ಥನೆ ಮಾಡಿ ಇವತ್ತಿಷ್ಟು ವಿಚಾರ, ನಾಳೆ ಇನ್ನಷ್ಟು ವಿಚಾರ, ಇದೆಲ್ಲವೂ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳೇ. ಈ ಜೀವನದ ಮೌಲ್ಯಗಳನ್ನು ಯಾರು ತಿಳಿ ಹೇಳಿದ್ರು ಅವರೇ ಗುರುಗಳು. ಒಳ್ಳೆಯದಾಗಲಿ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 19/6/2025 ಗುರುವಾರ ಅಷ್ಟಮಿ ಉತ್ತರಾಭಾದ್ರ ನಕ್ಷತ್ರ. ಇವತ್ತು ಉತ್ತರಾಭಾದ್ರ ನಕ್ಷತ್ರವಿದ್ದು ಅಷ್ಟಮಿ ತಿಥಿಯಾಗಿದ್ದು ಇವತ್ತಿನ ಕಾಯಕ ಬಹಳ ವಿಶೇಷವಾಗಿರೋದ್ರಿಂದ ಇವತ್ತಿನ ಕಾಯಕದಲ್ಲಿ ಏನೆಲ್ಲ ಬೇಕು, ಏನೆಲ್ಲ ಬೇಡ, ಬೇಕು ಬೇಡಗಳನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ನೀವು ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕುಲದೇವರ ಅನುಗ್ರಹದಿಂದ ಎಲ್ಲ ಕಾಯಕಗಳು ಸಿದ್ಧಿಯಾಗಲಿ. ಪರಮ ಪವಿತ್ರವಾಗಿರತಕ್ಕಂತಹ ಗುರುವಾರದ ಈ ಶುಭ ದಿನ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಸದಾ ನಿಮಗೆ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಪ್ರತಿ ಗುರುವಾರ ತಪ್ಪದೀರ ಮಹರ್ಷಿ ಗ್ರಂಥವನ್ನು ತಾವು ತಗೊಳ್ಬೇಕು. ಮಹರ್ಷಿ ಗ್ರಂಥ ಅಂದರೆ ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಒಂದು ಪುಸ್ತಕ, ಒಂದು ಪೆನ್ನು, ಗುರುವಾರ ಬಂತು ಅಂದರೆ ಅದರಲ್ಲಿ ಹೇಳುವಂಥ ಒಂದಷ್ಟು ವಿಚಾರಗಳನ್ನು ತಾವು ಬರೀಬೇಕು. ಬರೆದು ಆ ಸಮಸ್ಯೆಗಳಿರ್ತಕ್ಕಂಥವರಿಗೆ ಇಲ್ಲಿರುವಂಥ ವಿಚಾರ ಅವರಿಗೆ ಅನುಕೂಲ ಆಗೋದಾದರೆ ನಿಮ್ಮಿಂದ ಇದೊಂದು ಮಹಾಯಜ್ಞ ಆಗಲಿ. ಯಾಕೆಂದರೆ ಯಾವುದೇ ವಿಚಾರ ಆದರೂ ಸಹಿತ ಅಲ್ಲಿಂದಲೇ ಮುಗಿದು ಹೋಗಬಾರ್ದು. ಒಬ್ಬರು ಗೊತ್ತಿರ್ತಕ್ಕಂಥ ವಿಚಾರವನ್ನು 10 ಜನಕ್ಕೆ ಅದನ್ನು ತಿಳಿ ಹೇಳಿದ್ರೆ, ಆ 10 ಜನದಲ್ಲಿ ಇಬ್ಬರು ಅದರಿಂದ ಗುಣಪಟ್ಟರೆ ಅಥವಾ ಅವ್ರಿಗೆ ಅನುಕೂಲ ಆದರೆ ಆ ಯಜ್ಞದಲ್ಲಿ ತಾವು ಪಾಲ್ಗೊಂಡಂಗೆ ಆಗುತ್ತೆ. ಇದೊಂದು ಅದ್ಭುತವಾದಂಥ ಚಿಂತನೆ. ಈ ಹಿಂದೆ ಹೇಗೆಲ್ಲ ನೀವು ಮಹರ್ಷಿ ಗ್ರಂಥವನ್ನು ತೆಗೆದಿಟ್ಟಿದ್ರೋ, ಸಾಕಷ್ಟು ಜನ ಬರೆದಿರ್ತಕ್ಕಂಥದ್ದನ್ನು ಇವತ್ತಿಗೂ ಸಾಕಷ್ಟು ಕುಟುಂಬಗಳಲ್ಲಿ ಅದನ್ನು ತಿಳಿ ಹೇಳ್ತಾ ಇದ್ದೀರೋ, ಅದೇ ಪ್ರಕಾರ ಮುಂಬರ್ತಕ್ಕಂಥ ದಿನದಲ್ಲಿ ಪ್ರತಿ ಗುರುವಾರ ತಪ್ಪದೀರ ಮಹರ್ಷಿ ಗ್ರಂಥವನ್ನು, ಒಂದು ಗ್ರಂಥವನ್ನು ನೀವು ಬರೆದು ಆ ವಿಚಾರಗಳನ್ನು ಮತ್ತೆ 4 ಜನಕ್ಕೆ ಹೇಳುವಂಥ ಒಂದು ಪ್ರಕ್ರಿಯೆಗೆ ತಾವೆಲ್ಲರೂ ಮುಂದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ನವಗ್ರಹಗಳಲ್ಲೂ ನವಗ್ರಹದಲ್ಲಿರ್ತಕ್ಕಂತಹ ಆ ರತ್ನಗಳು, ನವಗ್ರಹ ರತ್ನಗಳು ಅಂತಿದೆಯಲ್ಲ, ಅದು ಇರ್ತಕ್ಕಂಥದ್ದು ನವಗ್ರಹಗಳ ರತ್ನಗಳು ಒಂದಷ್ಟಿದೆ. ಅದರಲ್ಲಿರ್ತಕ್ಕಂತಹ ರತ್ನದಲ್ಲಿ ಏನು ಶಕ್ತಿಯೋ ಅಂತಹದ್ದೇ ಅದ್ಭುತವಾದಂಥ ಶಕ್ತಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿದೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು, ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂತಹ ಅದ್ಭುತವಾದಂತಹ ಒಂದು ರತ್ನ ನಿಮ್ಮ ಜಾತಕಗಳಲ್ಲಿರ್ತಕ್ಕಂತಹ ದೋಷವನ್ನು ದೂರ ಮಾಡ್ತಾ ಇದೆ. ಸಾಕಷ್ಟು ಜನ ಈ ಒಂದು ಪೆಂಡೆಂಟನ್ನು ಧರಿಸಿ ಅದರಿಂದ ಅದ್ಭುತವಾದಂತಹ ಒಂದು ಕ್ರಿಯೆಗಳನ್ನು ಗಮನ ತಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ. ಉದ್ಯೋಗಸ್ಥರು ನೆಮ್ಮದಿಯನ್ನು ಕಂಡಿದ್ದಾರೆ. ಸಂಪಾದನೆ ಮಾಡತಕ್ಕಂಥ ಅಷ್ಟೋ ಇಷ್ಟೋ ಹಣಕಾಸನ್ನು ಅದನ್ನು ಉಳಿಸಿ ಅದರಿಂದ ಒಂದು 4 ಕಾಸು ಉಳಿಸ್ಕೊಂಡು ಒಂದು ಅನುಕೂಲವನ್ನು ಕಂಡಿದ್ದಾರೆ. ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆ ಇರಲಿ ಅಥವಾ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಪೆಂಡೆಂಟ್ ಧರಿಸಿರ್ತಕ್ಕಂತಹ ವ್ಯಕ್ತಿಗಳ ಪರಿವಾರದಲ್ಲಿ ಒಂದು ನಗುಮುಖವನ್ನು ಕಂಡಿರ್ತಕ್ಕಂತಹ ಒಂದಷ್ಟು ಸಾಕಷ್ಟು ಕುರುಹುಗಳು ಇವತ್ತಿಗೂ ಇದೆ. ಅದಕ್ಕಾಗಿ ಯಾರಿಗೆಲ್ಲ ಈ ಡಿವೈನ್ ಸ್ಟಾರ್ ಪೆಂಡೆಂಟ್ ಬೇಕಾಗಿದೆಯೋ ಸ್ಕ್ರೀನ್ ಮೇಲೆ ಇರ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ನೀವು ಪೆಂಡೆಂಟನ್ನು ತರಿಸ್ಕೊಳ್ಬೋದು. ಅಥವಾ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ಮಹರ್ಷಿ ಮಂದಿರಕ್ಕೆ ಬಂದರೆ ಅಲ್ಲಿ ಇವರದೇ ಆದಂಥ ಒಂದು ಮಳಿಗೆ ಇದೆ. ಅಲ್ಲಿ ಈ ಪೆಂಡೆಂಟನ್ನು ತಗೊಂಡು ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿಟ್ಟು ಪೂಜೆ ಮಾಡಿಸಿ ತದನಂತರ ತಾವು ಧರಿಸ್ಬೋದು. ಒಂದು ಪೆಂಡೆಂಟು ನಿಮಗೆ ಸಿಕ್ಕಂಗಾಗತ್ತೆ, ದೇವರ ಸಾನ್ನಿಧ್ಯದಲ್ಲಿ ಮಹಾಪ್ರಸಾದ ಆಗುತ್ತೆ, ಅದನ್ನು ನೀವು ಧರಿಸಿದಂಗೆ ಆಗುತ್ತೆ, ಅದರಿಂದ ಯಶಸ್ಸನ್ನು ಕಾಣಬಹುದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳ ಕಡೆ ಗಮನ ಹರಿಸೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಬಹಳ ದಿನಗಳ ನಂತರ ಗುರುವಾರದ ಈ ಶುಭ ದಿನ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ತರುತ್ತೆ. ಆದರೆ ನಿಮ್ಮ ಆಲೋಚನೆ, ನೀವು ನಡೆಸಬೇಕಾಗಿರ್ತಕ್ಕಂಥ ಮನಸ್ಸಿನ ರೀತಿ, ಅಂದರೆ ಎಲ್ಲವೂ ಸ್ವಾಗತಿಸ್ತಾ ಎಲ್ಲದರಿಂದಲೂ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ನಿಮಗೆ ಏನಾದ್ರು ಸಣ್ಣಪುಟ್ಟ ವ್ಯತ್ಯಾಸಗಳಾಗ್ತಿದೆ ಅಂದಾಗ ಆ ಮರುಕ್ಷಣ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಔದುಂಬರ ಪ್ರಾರ್ಥನೆ ಮಾಡಿ, ಅಥವಾ ಸಾಧ್ಯವಾದರೆ ಮುತ್ತುಗದ ಮರ ಎಲ್ಲಿದೆಯೋ ನೋಡಿ ಅಲ್ಲೊಂದು ದೀಪವನ್ನು ಅಂಟಿಸಿ. ಮೇಷರಾಶಿಯವರು ಮುತ್ತುಗದ ಮರದ ಸಾನ್ನಿಧ್ಯದಲ್ಲಿ ದೀಪ ಅಥವಾ ಅಶ್ವತ್ಥನಾರಾಯಣನ ಪ್ರಾರ್ಥನೆ, ಅಥವಾ ಸಾಧ್ಯವಾದರೆ ಸಣ್ಣ ಕ್ರಿಮಿಕೀಟಗಳಿಗೆ, ಸಣ್ಣ ಪುಟ್ಟ ಕ್ರಿಮಿಕೀಟಗಳಿಗೆ ಒಂದಷ್ಟು ರವೆ, ಸಕ್ಕರೆ, ಬೆಲ್ಲ ಇಂತಹದ್ದನ್ನು ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ.
ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಒಂದು ಆಸ್ಥಾನ ಚೆನ್ನಾಗಿದೆ. ಹಣಕಾಸು ಪರವಾಗಿಲ್ಲ, ಆಲೋಚನೆಗಳು ಪರವಾಗಿಲ್ಲ, ನಿಮ್ಮ ಚಿಂತನೆ ಪರವಾಗಿಲ್ಲ. ತಾವು ಆಲೋಚನೆ ಮಾಡುವಂಥ ರೀತಿ ಇದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತು ನಿಮ್ಮ ಆಲೋಚನೆ ಹೇಗಿರುತ್ತೆ ಅಂದರೆ, ನಾನು ಚೆನ್ನಾಗಿರಬೇಕು, ನನ್ನ ಪರಿವಾರ ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಆತ್ಮೀಯರು ಚೆನ್ನಾಗಿರಬೇಕು. ಅಂದರೆ ಎಲ್ಲರ ಒಳಿತನ್ನ ಆಲೋಚನೆ ಮಾಡುವಂಥ ಮನಸ್ಥಿತಿ ನಿಮ್ಮದಾದ್ರಿಂದ ನಿಮಗೆ ಅರಿವಿಲ್ಲದಂಥ ರೀತಿ ಪ್ರಕೃತಿ ಸಹಾಯ ಮಾಡುತ್ತೆ. ಈ ಪ್ರಕೃತಿಯಲ್ಲಿ ವಾಸ ಮಾಡೋ ನೀವೆಲ್ಲರೂ ಬರೀ ನಮ್ಮ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ ಸಾಲದು. ಈ ಪ್ರಕೃತಿಯ ಉಳಿವಿಕೆಗಾಗಿ ಜೊತೆಗೆ ಯಾರೆಲ್ಲ ನಮ್ಮ ಆತ್ಮೀಯರು, ಕುಟುಂಬಸ್ಥರು ಮತ್ತು ಜೊತೆಲಿರ್ತಕ್ಕಂಥ ಸ್ನೇಹಿತರು, ಅಣ್ಣ ತಮ್ಮಂದಿರಿದ್ದಾರಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬತಕ್ಕಂಥ ಒಂದು ಪ್ರಧಾನ ಸಂಕಲ್ಪ ಇಟ್ಕೊಂಡ್ರೆ ಶೀಘ್ರವಾಗಿ ನಿಮಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಮತ್ತು ಕೇತುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯವರಿಗೆ ಒಂದು ಅನುಕೂಲವಾದಂಥ ದಿನ. ಇನ್ನು ಇವತ್ತು ಮಧ್ಯಾಹ್ನ ಅಭಿಜಿನ್ ಲಗ್ನ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ, ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಏನಾದರೂ ಒಂಚೂರು ತಿನ್ನಕ್ಕೊಂದು ಪ್ರಸಾದವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದ್ರೆ, ಅಥವಾ ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡ್ರೆ, ಅಥವಾ ನಿಮ್ಮ ಮನಸ್ಸಲ್ಲೇ ಅವ್ರಿಗೂ ಒಳ್ಳೆಯದಾಗಲಿ, ನಾವು ಚೆನ್ನಾಗಿರಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡ್ರೂ ಸಹಿತ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವೇನು ಆಲೋಚನೆ ಮಾಡಿದ್ರೂ ಫಲಾಫಲಗಳಲ್ಲಿ ಹೆಚ್ಚು ಲಾಭ ಇದೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಆಸ್ಥಾನ ಚೆನ್ನಾಗಿದೆ. ಹಣಕಾಸು ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ಗುರುವಿನ ಆಶೀರ್ವಾದ ಪರವಾಗಿಲ್ಲ. ತಾವು ಮಾಡುವಂಥ ಕೆಲಸಗಳನ್ನು ಸಮಾಧಾನವಾಗಿ ನಡೆಯೋದು ಅದು ಅದ್ಭುತವಾದಂಥ ಕಾಲವೇ ಆಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ವಸ್ತ್ರ ಆಗಿರಲಿ, ಹಳದಿ ಕಲರ್ ಪುಷ್ಪ ಆಗಿರಲಿ, ಹಳದಿ ಕಲರ್ ಗಂಧ ಆಗಿರಲಿ, ಅಥವಾ ಒಂದಿಷ್ಟು ಕಡಲೆಕಾಳು ಆಗಿರಲಿ, ಅಥವಾ ಏನಾದರೂ ಒಂಚೂರು ಬೆಲ್ಲನೋ ಇಂತಹದ್ದೊಂದು ಪದಾರ್ಥಗಳನ್ನು ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಹರಿಯೋ ನೀರಲ್ಲಿ ಒಂದು ಸ್ನಾನ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಪುಣ್ಯಕ್ಷೇತ್ರದಲ್ಲಿ ಒಂದು ದೀಪ ಹಚ್ಚತಕ್ಕಂಥದ್ದು. ಏನೇ ಮಾಡಿದ್ರೂ ಸರ್ವಂ ಶಿವಮಯಂ, ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರಾರ್ಥನೆ ಮಾಡ್ತಾ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜರನ್ನು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ನಿಮ್ಮ ಬಲಭಾಗದ ಕಿವಿ ಅಥವಾ ಎಡಭಾಗದ ಮೊಣಕಾಲಿನ ತಳಭಾಗದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಏನೇ ಆದರೂ ಅಂಥ ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಸಣ್ಣ ಸಮಸ್ಯೆನೇ ದೊಡ್ಡದಾಗಿ ಆಗ್ತಾ ಇದೆಯೇನೋ ಎಂಬಂಥ ರೀತಿ ನಿಮಗೆ ಭಾಸವಾಗ್ಬೋದು. ಎಚ್ಚರಿಕೆಯ ನಡೆ ಇವತ್ತು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ ಜೊತೆಗೆ ಮಾಡುವಂಥ ಕೆಲಸಗಳನ್ನು ಸಮಾಧಾನ ರೀತಿ ತೆಗೆದುಕೊಳ್ಬೇಕು. ಇವತ್ತು ಸಣ್ಣ ಸಣ್ಣ ವಿಚಾರಗಳು ಸಹಿತ ಬಹಳ ದೂರಕ್ಕೆ ಆಲೋಚನೆ ಮಾಡ್ತೀರಿ. ವೈರತ್ವ, ಶತ್ರುತ್ವ, ಬೇಡದ ವಿಚಾರಗಳು ತಲೆಗೆ ಹಾಕ್ಕೊಳ್ತಕ್ಕಂಥದ್ದು, ದೂರಭಾರ ಹೊರಡಬೇಕು, ಸರಿಯಾದ ಸಮಯಕ್ಕೆ ಹೊರಡಲಿಕ್ಕಾಗಲ್ಲ. ಆಫೀಸುಗಳಲ್ಲಿ ಹೊರಡಬೇಕು, ಅಲ್ಲಿರ್ತಕ್ಕಂಥ ಆತ್ಮೀಯರ ಜೊತೆ ವ್ಯವಹಾರ ನಡೆಯಲ್ಲ. ಜೊತೆಗೆ ಮೇಲಧಿಕಾರಿಗಳು ಸರಿಯಾದ ರೀತಿ ನಿಮ್ಮನ್ನು ಮಾತಾಡೋದಿಲ್ಲ. ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳು. ಆದರೆ ಇದೇ ಸಮಸ್ಯೆ ಈಗಿರುವಾಗ ನೀವು ಚಂದ್ರಶೇಖರನ ಆರಾಧನೆ ಮಾಡೋದ್ರಿಂದ, ಚಂದ್ರಶೇಖರನ ಆರಾಧನೆ ಅಥವಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ ಜೊತೆಗೆ ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಹನುಮನ ಪ್ರಾರ್ಥನೆಯಿಂದನೂ ಸಾಕಷ್ಟು ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ದೂರಭಾರ ಹೊರಡುವುದಾದರೆ ಮಧ್ಯಾಹ್ನ 12ರ ಒಳಗಡೆ ಮಾತ್ರ. 12 ದಾಟದ ಮೇಲೆ ದೂರ ಪ್ರಯಾಣ ಬೇಡ. ಹಾಗೆ ಶುಭ ಸಂಧ್ಯಾಕಾಲ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿ ಸ್ವರೂಪಿಣಿಯಾದಂಥ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಗರ್ಜನೆ ಜಾಸ್ತಿ. ಅದರಲ್ಲೂ ಗುರುವಾರ, ಗುರು ಪ್ರಾರ್ಥನೆ ಜೊತೆಗೆ ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದಿರಬೇಕಾದಂಥದ್ದು. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಬಹಳ ಚೆನ್ನಾಗಿದೆ. ಏನೇ ಮಾಡಬೇಕಾದರೂ ಧೈರ್ಯದಿಂದಲೇ ಮಾಡ್ತೀರಿ. ಕೆಲವಷ್ಟು ಕಾಲ ನಿಮ್ಮ ಶತ್ರುಗಳು ತಿರುಗಿ ಬೀಳ್ಬೋದು, ಕುಟುಂಬಸ್ಥರು ಬೇಡ ಅನ್ಬೋದು, ಮೇಲಧಿಕಾರಿಗಳು ಇವತ್ತು ಕೆಲಸಕ್ಕೆ ನೀವು ಬೇಡ ಅನ್ಬೋದು, ಅಥವಾ ಒಂದಿಷ್ಟು ಗರ್ಜನೆ ಮಾಡ್ಬೋದು. ಏನೇ ಮಾಡಿದ್ರೂ ಆ ಮರುಕ್ಷಣವೇ ಸರಿ ಹೋಗ್ಬಿಡುತ್ತೆ. ಸಮಸ್ಯೆ ಬಂದಂಗೆ ಬಂದು ಸಮಸ್ಯೆನೇ ಕಣ್ಮರೆಯಾಗೋಗುತ್ತೆ. ಅಂದರೆ ಸಮಸ್ಯೆ ಬರೋದು ಖಂಡಿತ ಸತ್ಯ. ಯಾಕೆಂದರೆ ಸಿಂಹರಾಶಿಯವರಿಗೆ ಇವತ್ತು ಸಂಧ್ಯಾಕಾಲ ಅಂದರೆ ಸೂರ್ಯಾಸ್ತಮದ ಒಳಗೆ ಇಂತಹ ಅನುಭವಗಳಾಗತ್ತೆ. ನಿಮ್ಮ ಆತ್ಮೀಯರಾಗಲಿ, ಕುಟುಂಬದ ಸದಸ್ಯರಾಗಿರಲಿ, ಅಥವಾ ಯಾರೊಬ್ಬರಾದರೂ ಸಹಿತ
ಪ್ರಾರಂಭಿಕವಾಗಿ ನೋಡಿದ್ರೆ ವ್ಯಾಜ್ಯ ಆಗುತ್ತೇನೋ, ಗಲಾಟೆ ಆಗುತ್ತೇನೋ, ಏನೋ ಸಮಸ್ಯೆ ಎದುರಾಗುತ್ತೇನೋ ಆ ಕ್ಷಣ ಮಾತ್ರ. ಆ ಕ್ಷಣ ಕಳೆದರೆ ಗುರುವಿನ ಅನುಗ್ರಹದಿಂದ, ನಿಮ್ಮ ಧರ್ಮದ ಗುರುಗಳ ಆಶೀರ್ವಾದದಿಂದ ಅಥವಾ ನೀವು ನಂಬಿರ್ತಕ್ಕಂಥ ದೈವದಿಂದ ಈ ಸಮಸ್ಯೆಗಳು ಮಂಜಿನ ಗಡ್ಡೆ ಥರ ಕರಗಿ ಹೋಗುತ್ತೆ. ಅಂತಹ ಅದ್ಭುತವಾದಂಥ ಪರಿಕಲ್ಪನೆ ಈ ಶುಭ ಮುಹೂರ್ತದಲ್ಲಿದೆ. ಆದರೆ ಇವತ್ತಿನ ದಿವಸ ಏನೇ ಚಿಂತನೆ ಮಾಡಿದ್ರೂ ಒಳಿತರ ಬಗ್ಗೆ ಆಲೋಚನೆ ಮಾಡಿ, ಒಂದಿಷ್ಟು ದಾನ ಧರ್ಮ ಮಾಡಿ, ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಕೊಡೋದ್ರ ಬಗ್ಗೆ ಚಿಂತನೆ ಮಾಡಿ. ಹಾಗೆಯೇ ಪ್ರತಿಯೊಂದು ವಿಚಾರವು ಗೋಪ್ಯವಾಗಿರಲಿ. ಮುಂದಾಗುವಂತಹದ್ದು ಅಥವಾ ಆಗೋದಕ್ಕೆ ಮುನ್ನ ಯೋಚನೆ ಮಾಡುವಂಥದ್ದು ಅಥವಾ ನಿಮಗೆ ಅದರ ಬಗ್ಗೆ ಒಂದಿಷ್ಟು ಗೋಚರಿಸ್ತಕ್ಕಂಥದ್ದು ಅದು ರಹಸ್ಯವಾಗಿ ಇರಲಿ. 4 ಜನಕ್ಕೆ ಹೇಳೋದು ಬೇಡ. ರಹಸ್ಯವಾಗಿದ್ದರೆ ಬರುವ ದೊಡ್ಡ ದೊಡ್ಡ ಸಮಸ್ಯೆಗಳು, ಗಂಡಾಂತರಗಳು ದೂರ ಆಗುತ್ತೆ. ಸಮಸ್ಯೆ ಬರುವುದನ್ನು ಅಥವಾ ಹೀಗಾಗುತ್ತೆ ಎಂಬತಕ್ಕಂಥದ್ದನ್ನು ನೀವೇ ಪ್ರಸ್ತಾವನೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಸಿಂಹರಾಶಿಯವರಿಗೆ ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಬಹಳ ದಿನಗಳ ನಂತರ ಒಂದು ಅದೃಷ್ಟದ ಕ್ಷಣ ಅಂದರೆ ಅದು ತಪ್ಪಲ್ಲ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ತಾಯಂದರು, ನಿಮ್ಮ ತಾಯಿ, ಅಜ್ಜಿ ಅಥವಾ ಮಗಳು, ಅಕ್ಕ, ತಂಗಿ ಯಾರಾದರೂ ಸರಿ, ನಿಮ್ಮ ಕುಟುಂಬದ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ನೀವು ಒಳ್ಳೆ ಮಾತಾಡಿ, ಏನಾದ್ರು ಒಂಚೂರು ಸಿಹಿ ಪದಾರ್ಥ ಕೊಟ್ಟು ಅಥವಾ ಒಂದು ನಗನಗ್ತಾ ಮಾತಾಡ್ತಾ ಸಮಸ್ಯೆ ಏನೇ ಬರಲಿ ಅದಕ್ಕೆ ಪರಿಹಾರ ಮಾರ್ಗವಾಗಿ ಹೆಣ್ಣುಮಕ್ಕಳನ್ನು ಗೌರವಿಸ್ತಕ್ಕಂಥದ್ದು, ಹೆಣ್ಣುಮಕ್ಕಳನ್ನು ಪೂಜ್ಯ ಭಾವನೆಯಲ್ಲಿ ಕಾಣ್ತಕ್ಕಂಥದ್ದು, ಹೆಣ್ಣುಮಕ್ಕಳಿಗೆ ಒಂದು ಒಳ್ಳೆ ನಗನಗ್ತಾ ಮಾತಾಡ್ತಕ್ಕಂಥದ್ದು, ಇಂತಹದ್ದೊಂದು ಅನುಗ್ರಹಕ್ಕೆ ನೀವು ಪಾತ್ರರಾದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಕನ್ಯಾ ರಾಶಿಯವರು ಬರೀ ಹಣೆಯಲ್ಲಿದ್ದೀರ ಒಂಚೂರು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡಿಕೊಂಡು ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಾಗಿ 12ರಿಂದ 2 ಗಂಟೆ ಒಳಗೆ ಒಂಚೂರು ಹಾಲು ಅಥವಾ ಮಜ್ಜಿಗೆ, ಮೊಸರು ಇಂತಹದ್ದನ್ನು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಇವತ್ತು ಬರ್ತಕ್ಕಂತಹ ಗಂಡಾಂತರಗಳಿಂದ ಮುಕ್ತರಾಗ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇಂತಹ ಅದ್ಭುತವಾದ ಫಲ ಕನ್ಯಾ ರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವ್ರು, ಮಾತಾಡ್ತಕ್ಕಂಥವ್ರು, ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಎಂಬತಕ್ಕಂಥವ್ರು ಸಾಕಷ್ಟು ಜನ ಕರೆ ಮಾಡ್ತಿರ್ತೀರಿ. ಬನ್ನಿ, ಇವತ್ತು ಯಾರು ಕರೆ ಮಾಡಿದ್ದೀರಿ ನೋಡೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಗುರುಜಿ ನಮಸ್ತೆ ಗುರುಜಿ. ನಿಮ್ ಕೂಟ ಮಾತಾಡಕ್ ಬಾಳ ಸಂತೋಷ ಆಗ್ತೈತ್ರಿ ನನಗ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸವಣೂರು ತಾಲೂಕು ರೀ, ಗಂಗಮ್ಮ ಅಂತಾರಿ. ಹಾಂ, ಹೇಳಮ್ಮ. ಗುರುಜಿ, ನಾನು ಒಬ್ಬ ಮಗನ ಸಾಕೊಂಡಿದ್ರಿ. ನಾನು ನನ್ ಮದ್ವಿನ ಆಗಿಲ್ಲ. ನಾನ್ ನನ್ ಮಗನ ಕರ್ಕೊಂಡ್ಬಂದು ಅಕ್ಕನ ಮಗ ಬರೇ ಕೆಟ್ಟದನ್ನ ಹೇಳ್ತಾನ್ರಿ, ಕೆಟ್ಟದನ್ನ ಬಗರ್ತಾನ. ಅಲ್ಲಿದ್ದ ಸಭೆ ಸಮಾರಂಭಕ್ಕೆ ಕರ್ಕೊಂಡ ಹೋಗಂಗ ಇಲ್ರಿ ಅವನ್ನ. ಹಂಗ್ ಕೆಟ್ಟದ್ದಾಗಿ ಜನನು ನೋಡ್ತಾನ, ಅವ್ನ ಕೆಟ್ಟ ದಾರಿನ ಹಿಡಿತಾನ. ಒಂದ್ ಒಳ್ಳೆ ದಾರಿ ಹೇಳಾಕ್ರಿ, ನಡಿಸಿಂದ ಹೋಗಾಕ ಅನುಕೂಲ ಮಾಡ್ಕೊಡ್ರಿ, ಒಂದ್ ಅನುಷ್ಠಾನ ಹೇಳ್ಕೊಡ್ರಿ ಅವಾಗ. ಅವಂದು ಧನುರಾಶಿ, ಪೂರ್ವಾಷಾಢ ನಕ್ಷತ್ರ, ಕುಂಭ ಲಗ್ನ ಅಲ್ಲಿ ಅವಂದು. ನೋಡಮ್ಮ, ನೀವು ಹೇಳೋ ಪ್ರಕಾರ ತಾವು ಬಹಳ ಜ್ಞಾನವಂತರಿದ್ದೀರಿ. ಕುಂಭ ಲಗ್ನ ಅಂದ್ರಿ, ಕುಂಭ ಲಗ್ನ ಲಗ್ನಾಧಿಪತಿ ಜೊತೆಗೆ ರಾಶ್ಯಾಧಿಪತಿ. ಇಲ್ಲಿರ್ತಕ್ಕಂಥದ್ದು ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥದ್ದು ಒಂದಷ್ಟು ಸಮಸ್ಯೆ ಇದೆ. ಇನ್ನು ಧನುರಾಶಿ ಅಂದ್ರಿ, ಪ್ರಸ್ತುತ ಧನುರಾಶಿಯವರಿಗೂ ಶನಿ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ, ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಯಿಲ್ಲ. ಈ ಕಡೆ ಆರ್ಥಿಕ ಸಂಕಷ್ಟಗಳಿದೆ, ಈ ಕಡೆ ಯಾರೊಬ್ಬರು ನಂಬಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಯಾರು ಒಳ್ಳೆಯವರು ಅಂತ ಹೇಳ್ತಾರೋ ಒಳ್ಳೆಯವರೇ ಅಲ್ಲಿ ಬೇರೆ ಥರ ನಡೆಯುವಂಥ ರೀತಿ ಇದೆ. ಅಂದರೆ ವ್ಯಕ್ತಿ ತನ್ನ ಮನಸ್ಸನ್ನು ತಿಳಿಯಾಗಿ ಸಮಾಧಾನವಾಗಿ ತಾನು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾರನ್ನ ಒಳ್ಳೆಯವರು ಅಂತ ನಂಬ್ತಾರೋ ಆ ಒಳ್ಳೆಯವರು ಮಾಡುವಂತಹ ಕೆಲವು ಗರ್ಜನೆಯ ನಡೆ ಇರುತ್ತಲ್ಲ, ಅದು ಇವರಿಗೆ ಸಹಿಸೋಕ್ಕಾಗೋದಿಲ್ಲ. ಜೊತೆಗೆ ಪ್ರಸ್ತುತ ಈತನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಇನ್ನೂ ಕಡಿಮೆ ಅಂದರೂ 1 ವರ್ಷ 3 ತಿಂಗಳು, 1 ವರ್ಷ 3 ತಿಂಗಳ ಕಾಲ ಈತನ ಭವಿಷ್ಯತ್ತು ಸರಿ ಇಲ್ಲ. ಹಾಗಾಗಿ ಇಂಥದ್ದೇ ಸಮಸ್ಯೆಗಳು ಸಾಕಷ್ಟು ಆಗುತ್ತೆ. ಈತ ಮಾಡದಿರತಕ್ಕಂಥ ತಪ್ಪುಗಳನ್ನು ಸಹಿತ ಈತ ಮಾಡಿದ್ದಾನೆ ಅಂತ ಸಾಕಷ್ಟು ಜನ ನಿಂದನೆ ಮಾಡ್ತಾರೆ. ಯಾವಾಗ ತಾನು ಮಾಡದಿರತಕ್ಕಂಥದ್ದನ್ನು ಮಾಡಿದ್ದಾರೆ ಅಂತ ಹೇಳಿ ನಿಂದಿಸ್ತಾರೋ ಆಗ ಈತ ಇನ್ನಷ್ಟು ರೌದ್ರ ಆಗ್ತಾನೆ. ಇದಕ್ಕೆ ಒಂದೇ ಉಪಾಯ, ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದರೂ ಬನ್ನಿ ವೃಕ್ಷ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಸಾಧ್ಯವಾದರೆ ಸ್ನಾನ ಮಾಡಿಕೊಂಡು ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಲಿ. ಶುಭ ಸಂಧ್ಯಾಕಾಲ ಮಲಗೋದಕ್ಕೆ ಮುನ್ನ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ತೊಗರಿಬೇಳೆ, 1 ಚಿಟಿಕೆಯಷ್ಟು ಎಳ್ಳು, ಈ 3 ಸಹಿತ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ನಂತರ ವಿಶ್ರಾಂತಿಗೆ ಹೋಗಲಿ. ಆದರೆ 9 ಗುರುವಾರ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಒಂದಷ್ಟು ಬೆಲ್ಲ, ಒಂದಷ್ಟು ಕಡಲೆಕಾಳು, ಬೆಲ್ಲ ಮತ್ತು ಕಡಲೆಕಾಳನ್ನು ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದೇ ಗುರುವಾರ ಸಂಜೆ
ಎಲ್ಲಾದರೂ ಗುರು ಸಾನ್ನಿಧ್ಯಕ್ಕೆ ಹೋಗಿ ಕೊಟ್ಟು ಬರಲಿ. ಇದಿಷ್ಟು ಮಾತ್ರ ಮಾಡಲಿ. 9 ಗುರುವಾರ ಮಾಡೋಷ್ಟರೊಳಗಾಗಿ ಗುರು ದತ್ತರ ಅನುಗ್ರಹದಿಂದ ಈತನ ಜೀವನನೇ ಸಾಕಷ್ಟು ಬದಲಾವಣೆ ಆಗುತ್ತೆ. ಒಳ್ಳೆ ಭವಿಷ್ಯ ಸಿಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಆತನ ಭವಿಷ್ಯದಲ್ಲಿ ನೀವು ಹೇಳಿರುವಂಥ ರಾಶಿ ಮತ್ತು ಲಗ್ನಚಾರ ಪ್ರಕಾರ ಈ ದೋಷಗಳು ಇನ್ನೂ 1 ವರ್ಷ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು ಬರ್ತಾ ಇರುತ್ತೆ. ಒಂದು ವನಸರಿ ಅಥವಾ ನಿಮ್ಮ ಕರೆಗೆ ಹೋಗಿರ್ತಕ್ಕಂಥದ್ದು, ರಾಶಿಫಲ ತಿಳ್ಕೊಳ್ತಕ್ಕಂಥದ್ದು. ಕೆಲವಷ್ಟು ವಿಚಾರಗಳನ್ನು ಹೇಳಿದಾಗ ಆ ವಿಚಾರ ನಿಮಗೆ ಬೇಕು ಅನಿಸಿದ್ರೆ ಆ ವಿಚಾರವನ್ನು ಬರೆದಿಟ್ಕೊಳ್ಬೇಕು. ಯಾಕೆಂದರೆ ನಿಮಗೋ ಅಥವಾ ನಿಮ್ಮ ಪರಿವಾರಕ್ಕೋ ಅಥವಾ ನಿಮ್ಮ ಆತ್ಮೀಯರಿಗೋ ಈ ವಿಚಾರದಿಂದ ಅವ್ರಿಗೊಂದು ಅನುಕೂಲ ಆಗುತ್ತೆ. ಅದಕ್ಕಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಾಯಂದರು ಕೆಲವಷ್ಟು ವಿಚಾರಗಳನ್ನು ತಾವು ಅರ್ತು 4 ಜನಕ್ಕೆ ತಿಳಿ ಹೇಳಿದ್ರೆ ಖಂಡಿತ ಅದರ ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ. ಹಾಗೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ಅಪ್ಪಟ ಶ್ರೀಚಕ್ರ ಎಂದರೆ ಅಪ್ಪಟವಾಗಿರ್ತಕ್ಕಂಥ ಗಂಧದ ಚಕ್ಕೆ, ಗಂಧದ ಕಲ್ಲು, ಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಗುರುವಾರ ಮತ್ತು ಸೋಮವಾರ ತಪ್ಪದೀರ, ಗುರುವಾರ ಮತ್ತು ಸೋಮವಾರ ಅಶ್ವತ್ಥ ವೃಕ್ಷ ಅಂದರೆ ಅರಳಿ ವೃಕ್ಷ ಅಥವಾ ಬೇವಿನ ವೃಕ್ಷ ಅಥವಾ ಬನ್ನಿ ವೃಕ್ಷ ಇಂತಹ ಪ್ರಧಾನವಾಗಿರ್ತಕ್ಕಂಥ ವೃಕ್ಷಗಳಿಗೆ ಒಂದಿಷ್ಟು ಗಂಧ ಲೇಪನ ಮಾಡಬೇಕು. ಗಂಧ ಲೇಪನ ಮಾಡಿದ ನಂತರ ಆ ಗಂಧವನ್ನು, ಉಳಿದ ಗಂಧವನ್ನು ಒಂಚೂರು ಹಣೆಗೆ ಹಚ್ಕೊಳ್ಳಿ. ಪೂರ್ವಾಭಿಮುಖವಾಗಿ ನಿಂತ್ಕೊಳ್ಳಿ. ಪೂರ್ವಾಭಿಮುಖವಾಗಿ ನಿಂತು ಆ ವೃಕ್ಷವನ್ನು ಒಮ್ಮೆ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿ, ಸಮಸ್ಯೆಗೊಂದು ಪರಿಹಾರ ಸಿಗುವಂಥದ್ದಾಗಲಿ, ನನ್ನ ಕಾಯಕ, ನಾನು ಮಾಡುವ ಕೆಲಸ ಇದು ಅಭಿವೃದ್ಧಿ ಆಗಲಿ ಅಂತ ಅಲ್ಲಿ ನೀವು ಪ್ರಾರ್ಥನೆ ಮಾಡಿ. ಆ ದಿನದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಆ ದಿನದಲ್ಲೇ ಒಂದು ಅದ್ಭುತ ನಡೆಯುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿಗುತ್ತೆ. ಗುರುವಿನ ಅನುಗ್ರಹಕ್ಕೆ ತಾವು ಪಾತ್ರರಾಗಬೇಕಾಗತ್ತೆ. ಯಾಕೆಂದರೆ ಆ ಗಂಧಕ್ಕೂ ಆ ವೃಕ್ಷಕ್ಕೂ ನೀವು ಮಾಡುವ ಪ್ರಾರ್ಥನೆ ಸಂಕಲ್ಪಕ್ಕೂ ಅಂತಹ ಅದ್ಭುತವಾದ ಶಕ್ತಿ ಇದೆ. ಇದನ್ನು ಪ್ರಯತ್ನಪಟ್ಟು ನೋಡಿ, ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮುಕ್ತರಾಗ್ತೀರಿ. ವ್ಯವಹಾರಗಳನ್ನು ಕೈಗೆತ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ಧೈರ್ಯವಾಗಿ ನೀವು ಮುನ್ನಡೆಸ್ತೀರಿ. ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ತಾವು 10 ಹಲವಾರು ವಿಭಿನ್ನ ಆಲೋಚನೆಗಳನ್ನು ಮಾಡ್ತೀರಿ. ಒಂದಷ್ಟು ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ. ಅಥವಾ ಮತ್ತೊಬ್ಬರು ಹೇಳುವ ಮಾತಿನಿಂದ ನಿಮಗೆ ಹೆಚ್ಚಿನ ಯಶಸ್ಸಿರುತ್ತೆ. ಏನೇ ಮಾಡಬೇಕಾದ್ರೂ ಒಳ್ಳೆಯದನ್ನೇ ಆಲೋಚನೆ ಮಾಡುವಂಥದ್ದಾಗತ್ತೆ. ಇವತ್ತು ಮೊದಲು ತಾವು ಮಾಡಬೇಕಾದ್ದು ಬೆಳಿಗ್ಗೆ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಉತ್ತರಾಭಿಮುಖವಾಗಿ ನಿಂತು 1 ಚಿಟಿಕೆ ಕಡಲೆಕಾಳು ಅಥವಾ ಕಡಲೆಬೇಳೆ ಇದನ್ನು ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ ತದನಂತರ ತಾವು 1 ಹೆಜ್ಜೆ ಮುಂದೆ ನಡೆದರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು, ಕುಟುಂಬದಲ್ಲಿರ್ತಕ್ಕಂಥ ಕಲಹ, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರಿರ್ತಕ್ಕಂಥದ್ದು ಒಂದು ನಿಷ್ಠೂರ ಇದೆಲ್ಲವೂ ದೂರ ಮಾಡಿಕೊಂಡು ಸಂತಸದಿಂದ ಸಂಭ್ರಮದಿಂದ ಇರುವಂಥ ಕಾಲ ಶುಭ ಸಂಧ್ಯಾ ಕಾಲ. ಸಂಜೆ 4ರಿಂದ 6:40 ಬಹಳ ಅದ್ಭುತವಾದಂಥ ಕಾಲ. ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಯಾರೊಬ್ಬರಿಗಾದರೂ ಒಂದು ಸಂತೋಷ ಸಂಭ್ರಮದಿಂದ ಇರ್ತಕ್ಕಂಥ ಕಾಲ. ಜೊತೆಗೆ ಇದೇ ಸಮಯದಲ್ಲಿ ಭಗವಂತ ನಿಮಗೆ ಕೊಟ್ಟದ್ದನ್ನು ಒಂದಷ್ಟು ದಾನ ಧರ್ಮ ಮಾಡುವಂಥದ್ದು, ಒಳಿತನ್ನು ಮಾಡುವಂಥದ್ದು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಾಳೆಗೂ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತು ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಇದೆ. ಒಂದಷ್ಟು ಅಧೈರ್ಯ ಇರುತ್ತೆ. ಹೀಗಾದರೆ ಹೇಗೋ, ಅಥವಾ ಹಾಗೆ ಮಾಡೋದ್ರಿಂದ ಏನಾಗುತ್ತೋ, ಅಥವಾ ನನ್ನ ಆಲೋಚನೆ ತಪ್ಪೇನೋ, ಅಥವಾ ನಾನು ತೆಗೆದುಕೊಳ್ಳುವ ನಿಲುವು ತೀರ್ಮಾನ ಸಮಸ್ಯೆ ಆಗುತ್ತೇನೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ನೀವು ನಡೆದ್ರೆ ಯಾವ ಸಮಸ್ಯೆನೂ ಎದುರಾಗಲ್ಲ. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಾ ಗುರುವಿನ ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾದರೆ ಹೆಚ್ಚಿನ ಫಲ. ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳು, ಹಳದಿ ಕಲರ್ ವಸ್ತ್ರ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಗಂಧ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಹಾಗೆ ಕಂದು ಬಣ್ಣದ ಗೋವಿಗೆ, ಸಂಪೂರ್ಣ ಕಂದು ಬಣ್ಣ ಇರ್ತಕ್ಕಂಥ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಡಿ. ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಮಧ್ಯಾಹ್ನ ಊಟ ಕೊಡಿ. ಹಾಗೆ ನಿಮ್ಮ ಕೆಲಸಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ತಾವು ನೋಡಿ. ಸಾಧ್ಯವಾದರೆ ಹಳದಿ ಬಣ್ಣದ ಒಂದು ವಸ್ತ್ರವನ್ನು ಕರವಸ್ತ್ರವನ್ನಾಗಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇಂಥದ್ದೊಂದು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇರುವಂಥ ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಯಾರೊಬ್ಬರೊಂದಿಗೂ ಹೇಳಿದಿರಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಮಸ್ಯೆಗೆ ಅಲ್ಲೇ ಒಂದು ಪರಿಹಾರವನ್ನು ಹುಡ್ಕೊಳ್ಳೋದಾಗಿರಲಿ, ಅಥವಾ
ಈ ದಿನ ಸಂಪೂರ್ಣವಾದಂಥ ಫಲ ಸಿಗದಿದ್ದರೂ ನಾಳಿನ ಫಲಕ್ಕೋಸ್ಕರ ನಿಮ್ಮ ಧರ್ಮದ ಗುರುಗಳನ್ನಾಗಲಿ ಅಥವಾ ಮನೆ ದೇವರನ್ನಾಗಲಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಹೆಸರನ್ನು 11 ಬಾರಿ ಹೇಳ್ಕೊಳ್ಳುವಂಥದ್ದಾಗಲಿ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಜೊತೆಗೆ ಆರ್ಥಿಕ ಪರಿಸ್ಥಿತಿ, ಮತ್ತಷ್ಟು ವ್ಯವಹಾರಗಳು, ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು, ರೈತ ಬಾಂಧವರಾಗಲಿ ಅಥವಾ ಯಾರೊಬ್ಬರಿಗಾದರೂ ಸಹಿತ ಒಂದಿಷ್ಟು ಲಾಭದ ಕ್ಷಣಗಳನ್ನು ಇವತ್ತು ನೀವು ನೋಡಬಹುದು. ಇವತ್ತು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಯೋಗಫಲ ಎಷ್ಟೇ ಆದರೂ ಗುರುವಾರ ಗುರು ಪ್ರಾರ್ಥನೆಯಿಂದ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯವರ ಆಶೀರ್ವಾದದಿಂದ ಅಥವಾ ಹಿರಿಯರ ಅನುಭವದ ಮಾತಿನಿಂದ ಇವತ್ತು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರಿಕೆ ನೀವು ಸ್ಥಳ ಕೊಡದಿದ್ದರೆ, ನಿಮ್ಮದೇ ಆದಂಥ ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ, ಜೊತೆಗೆ ಒಂದಷ್ಟು ಶ್ವಾನಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ರೆ ತುಂಬ ಅದೃಷ್ಟದ ಫಲ ನಿಮ್ಮದಾಗತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋದಾಗತ್ತೆ. ಇವತ್ತು ನೀವು ಮಾಡಬಹುದಾದಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ ನಿಮ್ಮ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಅದೃಷ್ಟ ನಿಮ್ಮಂತೆ ಮಾಡಿಕೊಳ್ತೀರಿ. ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ, ಅಂದರೆ ಹೊಟ್ಟೆಗೆ ಸಂಬಂಧಪಡ್ತಕ್ಕಂಥದ್ದು, ಬಹುಶಃ ಡೈಜೆಷನ್ ಆಗದಿರೇ ಇರ್ಬೋದು, ಅಜೀರ್ಣ ಆಗ್ಬೋದು, ಅಥವಾ ಒಂದಷ್ಟು ಸಮಸ್ಯೆಗಳಿಂದ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರಬಹುದು. ಏನೇ ಆದರೂ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ, 12 ಗಂಟೆ 1 ನಿಮಿಷ ಆದರೂ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಸಾಕಷ್ಟು ಕಾರ್ಯಗಳನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ, ರಾಹು ಮತ್ತು ಶನಿ ಈ ಭಾಗದಲ್ಲಿ 4 ಗ್ರಹಗಳಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ ನಿಮಗೆ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳೇ ಇರುತ್ತೆ. ಏನೇ ಆದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕಾಗಲ್ಲ. ಅಧೈರ್ಯ ಎಂಬತಕ್ಕಂಥದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಮನುಷ್ಯನ ಗ್ರಹಗತಿಗಳೇ ಹಾಗಿರುತ್ತೆ. ಆದರೆ ಇದು ಸಾಕಷ್ಟು ಸಮಯ ಅಲ್ಲ, 11 ಗಂಟೆ 11 ನಿಮಿಷದವರೆಗೂ ಮಾತ್ರ. ಈ ದಿನ 11 ಗಂಟೆ 11 ನಿಮಿಷದವರೆಗೂ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಏನು ಮಾಡಿದ್ರೆ ಸರಿ ಹೋಗ್ಬೋದು, ಸರಿ ಹೋಗದಿರೇ ಇರ್ಬೋದು, ತೊಂದರೆ ಆಗ್ಬೋದು, ಇದಕ್ಕೊಂದು ಪರಿಹಾರ ಹೇಗೆ, ಇದೆಲ್ಲವೂ ಚಿಂತನೆ ಇರುತ್ತೆ. ಆದರೆ ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಯೋಗಫಲ ಇದೆ. ಇವತ್ತು ತಾಯಿ ಶಂಕರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಅಥವಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯನ್ನು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಇರ್ತಕ್ಕಂಥ ದೋಷಗಳ ಪರಿಹಾರಕ್ಕೋಸ್ಕರ ಒಂದಿಷ್ಟು ಸಿಹಿ ಪದಾರ್ಥವನ್ನು 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಕೊಟ್ಟೊಂದು ನಮಸ್ಕಾರ ಮಾಡಿಕೊಂಡು ಬಂದರೆ ತುಂಬ ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯ ದಂಪತಿಗಳಿಗೆ ಒಂದಿಷ್ಟು ಹಣ್ಣು ಹಂಪಲು, ಚೂರು ಸಕ್ಕರೆನೋ ಬೆಲ್ಲನೋ ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೇ ಆದರೂ ಮತ್ತಷ್ಟು ವಿಶೇಷವಾದ ಫಲ. ಯಾಕೆಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯ ದಂಪತಿಗಳು ಅಂದರೆ ಅವ್ರನ್ನ ಲಕ್ಷ್ಮೀನಾರಾಯಣರು ಅಂತ ಹೇಳ್ತಾರೆ. ಅಂತಹ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆಯುವಂಥದ್ದು ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದ್ದು ಹೊಸದಾದಂಥದ್ದು, ಹೊಸತನವನ್ನು, ಹೊಸ ಬದುಕನ್ನು ಅಥವಾ ಹೊಸದಾದಂಥ ಆಲೋಚನೆಗಳನ್ನು ಮಾಡ್ತಾ ಗುರುಗಳ ಪಾದಕ್ಕೆ ಎಲ್ಲವನ್ನೂ ಸಹಿತ ಅರ್ಪಣೆ ಮಾಡಿ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ಅದೃಷ್ಟವಾಗಿರುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಕುಂಭಲಗ್ನದಲ್ಲಿರ್ತಕ್ಕಂಥವರು ಗುರು ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಸಾಧ್ಯವಾದರೆ ಒಂದಷ್ಟು ಧಾನ್ಯಗಳಾಗಿರಲಿ, ಆಹಾರವಾಗಿರಲಿ, ವಸ್ತ್ರ ಆಗಿರಲಿ ಅಥವಾ ಒಂದಷ್ಟು ಪುಷ್ಪಗಳಾಗಿರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಮಧು ಅಂದರೆ ಜೇನುತುಪ್ಪ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಏನೇ ಮಾಡಬೇಕಾದರೂ ಹಿರಿಯರು ಹೇಳುವ ಮಾತನ್ನು ಆಲಿಸಬೇಕು. ಎಲ್ಲವೂ ನನಗೆ ಗೊತ್ತು ಅಂತ ನಾವು ನಡೆಯೋದಕ್ಕಿಂತ ಮತ್ತೊಬ್ಬ ಹಿರಿಯರು ಹೇಳುವಂಥ ಮಾತನ್ನು ನೀವು ಆಲಿಸಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಭಗವಂತನ ಸಂಕಲ್ಪ ಆಗಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು. ಆಗಲೇ ಎಲ್ಲವೂ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗೆ ಯಾವುದೇ ವಿಚಾರವನ್ನಾದರೂ ಸಹಿತ ನೀವು ಹಿಂದಲೇ ತೀರ್ಮಾನ ತಗೊಳ್ಬಾರ್ದು. ಎಲ್ಲ ವಿಚಾರಗಳು ತಲೆಗೆ ಬರ್ತಿರುತ್ತೆ. ಹೇಳುವವರು 4-5 ವಿಚಾರಗಳನ್ನು ತಲೆಗೆ ಹಾಕ್ತಾ ಇರ್ತಾರೆ. ಉದ್ಯೋಗ ಆಗಿರಲಿ, ಕುಟುಂಬದ ಸಮಸ್ಯೆ ಆಗಿರಲಿ, ಆತ್ಮೀಯರ ಮಧ್ಯದಲ್ಲಿ ಬರ್ತಕ್ಕಂಥ ಬೆರಿಕಿನ ಸನ್ನಿವೇಶ ಆಗಿರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳು ದಂಡಿಸುವಂಥ ರೀತಿ, ಇದು ಅವರ ಗರ್ಜನೆ ನಿಮ್ಮ ಮನಸ್ಸಿಗೆ ನೋವು ಕೊಡ್ಬೋದು. ಆದರೆ ಆ ಕ್ಷಣದಲ್ಲಿ ಮಾತ್ರ, ಆ ಕ್ಷಣ ದಾಟ್ಕೊಂಡ್ರೆ ಮರುಕ್ಷಣ ಅದರಿಂದ ಒಳಿತನ್ನು ಕಾಣ್ತೀರಿ. ಇಲ್ಲಿ ತಾಳ್ಮೆ ಬಹಳ ಮುಖ್ಯ. ಸ್ವಲ್ಪ ತಾಳ್ಮೆ ಕೆಟ್ಟರೆ ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಆದಷ್ಟು 2 ಗಂಟೆ ಒಳಗೆ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕಾದ್ರೆ ಒಂದಿಷ್ಟು ಹೆಸರು ಕಾಳು, ಒಂದಿಷ್ಟು ಅಕ್ಕಿ,
ಸ್ವಲ್ಪ ಬೆಲ್ಲ, ಈ ಮೂರೂ ಪದಾರ್ಥವನ್ನು ಎಲ್ಲಾದರೂ ಹಸಿರು ಗಿಡದ ಮೇಲೆ ಹಾಕಿ ಒಂದು ಪ್ರಾರ್ಥನೆ ಮಾಡಿ. ಇದರ ಮಧ್ಯದಲ್ಲಿ 9 ವರ್ಷದ ಒಳಗಿರುವಂತಹ ಒಟುಗಳಿಗಾಗಲಿ, ಬ್ರಹ್ಮಚಾರಿಗಳಿಗಾಗಿರಲಿ, ಅಥವಾ ದೇವಸ್ಥಾನದ ಯಾವುದಾದ್ರು ಒಂದು ಆಲಯದಲ್ಲಿ ಹೋಗಿ ಅಲ್ಲಿ ಆಲಯದಲ್ಲಿ ಓಡಾಡುವಂಥ ಭಕ್ತರಿಗಾಗಲಿ ಒಂದಿಷ್ಟು ಹಣ್ಣು ಹಂಪಲು ಪ್ರಸಾದ ಕೊಟ್ಟು, ಒಂಚೂರು ಅವಲಕ್ಕಿ ಆಗಿರಲಿ ಅಥವಾ ಒಂಚೂರು ಕೊಬ್ಬರಿನೋ, ಇಂತಹ ಪದಾರ್ಥವನ್ನು ತಾವು ಹಿರಿಯರಿಗೆ ಕೊಟ್ಟು ಅಥವಾ ಮಕ್ಕಳಿಗೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ ತಾವು ಪಾರಾಗ್ಬೋದು. ಆದರೂ ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ಅಪರಾಹ್ನ ಕಾಲ ಅಂದರೆ ಮಧ್ಯಾಹ್ನ 3 ಗಂಟೆವರೆಗೂ ಯಾವುದೇ ವಿಚಾರದಲ್ಲೂ ಲಾಭ ಎಂಬತಕ್ಕಂಥದ್ದು ಕಡಿಮೆನೇ. 3 ಗಂಟೆ ನಂತರ ಸ್ವಲ್ಪ ಸಮಾಧಾನ ಆಗ್ಬೋದು, ಸ್ವಲ್ಪ ತೃಪ್ತಿ ಆಗ್ಬೋದು. ಎಚ್ಚರಿಕೆಯ ನಡೆಯೋದ್ರಿಂದ ಅಧಿಕವಾದಂತಹ ಲಾಭವನ್ನು ತಾವು ತಂದುಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ಮತ್ತೊಬ್ಬರು ಕರೆಗೆ ಸಿದ್ಧರಾಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಹನುಮಕ್ಕ ಅಂತ. ಇಲ್ಲಿ ನಾಯಕಮಟ್ಟಿ ಹತ್ರ ಬಿದ್ದಿದ್ದೆ ಸರ್ ಗುರುಜಿ. ಅಮಾವಾಸ್ಯೆ ದಿನ, ಶಿವರಾತ್ರಿ ಅಮಾವಾಸ್ಯೆ ದಿನ ಅದು ಎಡಗಡೆಗೆ ಸ್ವಲ್ಪ ಎಲ್ಲಿ ಪ್ಲಾಸ್ಟರ್ ಆಗೈತಂತಿ. ಡಾಕ್ಟರ್ ಹತ್ರ ತೋರ್ಸಿದೀವಿ, ಒಂದ್ 2-3 ತಿಂಗಳು ಆಪರೇಷನ್ ಮಾಡಿಸ್ಬೇಕು ಅಂದ್ರು. ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ಮಾಡ್ಸಕ್ ಆಗಿಲ್ಲ ಗುರುಜಿ. ಇಲ್ಲೇ ಕಟ್ಟಿ, ಇದು ಆಯುರ್ವೇದಿಕ್ ಹತ್ರ ಕಟ್ಟಿದ್ದಾರೆ ಎಡಭಾಗದಲ್ಲಿ. ಅದು ಒಂದ್ರಿಂದ ಒಂದು ಕಮ್ಮಿ ಆಗ್ತಾ ಇಲ್ಲ, ಸುಮ್ನೆ ನೋವು, ಮನೇಲಿ ಸಮಸ್ಯೆ ಬೇರೆ. ಮನೆ ಕೆಲಸ ಮಾಡದೆ ಇರಕ್ ಆಗಲ್ಲ. ನಾನು ಸ್ವಲ್ಪ ಬಟ್ಟೆ ಹೊಲ್ಕೊಂಡು ಹೆಂಗೋ ಮನೆಗಳು ಖರ್ಚು ತೂಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೂ ಸುತ್ತ ತೊಂದರೆ ಆಗ್ಬಿಟ್ಟತಿ ಗುರುಜಿ. ನೋಡು ತಾಯಿ, ಒಬ್ಬ ಬಡವನ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ನಿನ್ನ ಜೀವನ ನೀನು ನೋಡಿಕೊಂಡು, ನಿನ್ನ ಜೀವನ ನಿನ್ನ ಹೊಟ್ಟೆಗಾಗಿ ಬೇಕಾದ್ದು, ನಿನ್ನ ಇಡೀ ಕುಟುಂಬಕ್ಕೆ ನಿಂದು 1-2 ಕಾಸು ಹಾಕ್ಕೊಂಡು ಸಂಸಾರ ತೂಗಿಸ್ತಾ ಇದೆ. ಆದರೆ ಪ್ರಾರಬ್ಧ ಕರ್ಮ ಒಂದು ತಳಗೆ ಬಿದ್ದಿದ್ದೇ ಒಂದು ನೆಪ ಆಗಿ, ಈಗ ಅದನ್ನು ಆಪ್ರೇಷನ್ ಅಂತ ಹೇಳಿ ಅದನ್ನು ಕಟ್ಟಾಕ್ಸ್ಕೊಂಡು ನೀನು ಹೆಜ್ಜೆ ನಡಿಲಿಕ್ಕೂ ಆಗ್ದಿರಾ, ಜೊತೆಗೆ ಇವತ್ತು ಹೊಲಿಗೆ ಮಿಷಿನ್ ಹತ್ರ ಕೂತ್ಕೊಂಡು ಕೆಲಸನೂ ಮಾಡೋಕ್ಕಾಗ್ದಿರಾ, ಜೀವನೋಪಾಯ ಕಷ್ಟ, ಆರೋಗ್ಯ ಸರಿಪಡಿಸ್ಕೊಳ್ಳೋಕ್ಕೆ ಆರ್ಥಿಕ ಪರಿಸ್ಥಿತಿ ಇಲ್ಲ, ಎಷ್ಟೆಲ್ಲ ತೊಂದರೆ ತಾಪತ್ರೆಗಳು. ಆದರೆ ನಿನ್ನ ಸ್ವರತರಂಗ ಪ್ರಕಾರಮ್ಮ, ಈಗ ಪ್ರಸ್ತುತ ನೀನೇನು ಕಷ್ಟ ಅನುಭವಿಸ್ತಾ ಇದೆಯೋ ಇನ್ನು 6 ತಿಂಗಳು ನೀನು ಕಾಯಬೇಕು. ಈ 6 ತಿಂಗಳಲ್ಲಿ ತುಂಬ ಬದಲಾವಣೆ ಆಗುತ್ತೆ. ನೀನು ಹೆದರಬೇಡ. ನೀನು ಇದಕ್ಕೆ ಆಪ್ರೇಷನ್ ಅಂತನೂ ಅಲ್ಲ, ಅಥವಾ ಇದಕ್ಕೆ ಇನ್ನೇನೋ ಮಾಡಬೇಕು ಅಂತನಲ್ಲ. ಇನ್ನೊಂದು 6 ತಿಂಗಳು ಈ ನೋವನ್ನು ನೀನು ಅನುಭವಿಸಲೇಬೇಕು. ಅಂದರೆ ಆರೋಗ್ಯ ದೃಷ್ಟಿ ಒಂದೇ ಸಮಸ್ಯೆ ಅನ್ನಿಸ್ತಾ ಇಲ್ಲ ನಿನಗೆ, ನೀನು ಇಡೀ ಕುಟುಂಬದಲ್ಲಿ ಒಂಥರ ನಿಷ್ಠೂರಕ್ಕೊಳಗಾಗ್ತಾ ಇದೆಯಾ. ಯಾವುದು ಮಾತಾಡಿದ್ರು ಎಲ್ಲರೂ ತಿರುಗಿ ಬೀಳ್ತಾರೆ. ಯಾರೂ ಸಮಾಧಾನವಾಗಿ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕಿಲ್ಲ. ನಿನಗೆ ಒಂದೊಂದು ಸತಿ ಅನಿಸುತ್ತೆ, ನಾನು ಮಾತಾಡೋದು ತಪ್ಪೇನೋ, ನಾನು ಮೌನವಾಗಿದ್ದು ಬಿಡೋಣ ಅಂತ. ಹಾಗಂತ ನೀನು ಮೌನವಾಗಿ ಇರೋಕ್ಕಾಗಲ್ಲ, ನೀನು ಮಾತಾಡಲೇಬೇಕು. ಆದರೆ ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಇದೆಲ್ಲ ಆಗುತ್ತಮ್ಮ. ಇದು ಸಂಪೂರ್ಣವಾಗಿ ನಿನ್ನ ಗ್ರಹ ನಕ್ಷತ್ರಚಾರ ಪ್ರಕಾರ ಇರೋ ದೋಷ. ಇನ್ನು 6 ತಿಂಗಳು ನೀನು ಸ್ವಲ್ಪ ತಾಳ್ಮೆ ತಗೋ. ಈ 6 ತಿಂಗಳಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಇದರ ಮಧ್ಯದಲ್ಲಿ ನಿನಗೆ ಸ್ವಲ್ಪ ಸ್ಕಿನ್ಗೆ ಸಂಬಂಧಪಟ್ಟಾಗೆ, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆನೂ ಬಾಧಿಸುತ್ತೆ. ಯಾಕೆಂದ್ರೆ ಮನ್ಯಾಗ ಕಷ್ಟಕ್ಕೂ ನೋಡ್ಲಾರ್ದ ನಾನು ಹೇಳ್ಬಾರ್ದು ಸ್ವಾಮಿ, ನನ್ನ ತಾಳಿನೂ ಒತ್ತಿಟ್ಟು ಸಂಘ ಕಟ್ಟಿದ್ದೀನಿ ಸ್ವಲ್ಪ. ಅಮ್ಮ, ನಿನ್ನ ಕಷ್ಟ ನಂಗೆ ಅರ್ಥ ಆಗುತ್ತೆ ತಾಯಿ, ನೀನು ಚಿಂತೆ ಮಾಡಬೇಡ. ಈ ಪ್ರಸ್ತುತ ಇರತಕ್ಕಂಥ ಸಮಸ್ಯೆಯಿಂದ ನೀನು ಪಾರಾಗಬೇಕಾದ್ರೆ ಆದಷ್ಟು ನೀನು ನಂಬಿರ್ತಕ್ಕಂಥ ದೈವ, ಒಂದು ಮಂಗಳವಾರದ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡು. ಶನಿವಾರದ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡು. ಆಂಜನೇಯ ಸ್ವಾಮಿ ಮತ್ತು ಸುಬ್ರಹ್ಮಣ್ಯೇಶ್ವರನ್ನ ಎರಡು ನೀನು ಮಂಗಳವಾರ ಮತ್ತು ಶನಿವಾರ ಪ್ರಾರ್ಥನೆ ಮಾಡ್ತಾ ಬಂದರೆ ಆಗ ನಿನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀಯ. ನಿನ್ನ ಸಂಸಾರ, ನಿನ್ನ ಜೀವನ ಸುಧಾರಣೆ ಆಗಲಿ, ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನೋಡು, ನಿನ್ನಂಥ ತಾಯಂದರಿಗೆ ನೀವು ನಮ್ಮನ್ನು ಹುಡುಕೊಂಡು, ಅಷ್ಟು ದೂರದಿಂದ ನಮ್ಮನ್ನು ಹುಡುಕೊಂಡು ಬಂದು ಮಾತಾಡೋದಕ್ಕೆ ನಿಮ್ಮ ಖರ್ಚು ವೆಚ್ಚ ಅವೆಲ್ಲ ನೋಡೋದಕ್ಕಿಂತ ಇವತ್ತಿಂತಹ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ ಅಂತಕ್ಕಂಥದ್ದು ಹಿಂಗೆ ನಿಂತು ಈ ಕಾರ್ಯಕ್ರಮದ ಮುಖಾಂತರ ನಿನಗೊಂದು ಪರಿಹಾರ ಸಿಗ್ತಾ ಇದೆ ಅಂದರೆ ಬಹುಶಃ ನನಗೆ ಈ ಆಸ್ಥಾನದಲ್ಲಿ ಕೂತ್ಕೊಂಡು ನಿನ್ನ ಕಷ್ಟ ಸುಖ ಪರಿಹಾರ ಕೊಡ್ಬೋದಾದರೆ ಆ ದೇವ್ರು ನನಗೆ ಕೊಟ್ಟಿರೋ ಭಾಗ್ಯ ಅಂತ ತಿಳ್ಕೊಳ್ತೇನೆ. ನಿನ್ನ ಜೀವನ ಚೆನ್ನಾಗಿರ್ಬೇಕು. ಗುರುಜಿ, ನಾನು ನಿಮ್ಮನ್ನು ನೋಡಿಲ್ಲ ಅಂದರೆ ಹೊಟ್ಟೆ ಹುಟ್ಟಲ್ಲ, ಅಷ್ಟು ಇದು. ನಾನು ಒಂದೇ ಸಲ ಆಗ್ಲಿ ಭೇಟಿ ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೆ ಕೇಳ್ಕೊಂತೀನಿ, ಕರ್ಕೊಂಡು ಬರಕ್ ಆಗ್ತಾ ಇಲ್ಲ ಗುರುಜಿ. ಚಿಂತೆ ಮಾಡಬೇಡಮ್ಮ, ನಾನೇ ಬರ್ತೀನಿ ನಿಮ್ಮೂರ ಕಡೆ. ಇನ್ನು ಒಂದು ಸ್ವಲ್ಪ ದಿವಸಗಳಲ್ಲಿ ಪುನಃ ನಮ್ಮ ಹಿಂದಿನ ಯಾತ್ರೆ ಏನಿತ್ತು ಅದೇ ತರಹ ಮಹರ್ಷಿ ಧರ್ಮಯಾತ್ರೆ ನಡೆಯುತ್ತೆ. ನಾನೇ ಬರ್ತೀನಿ. ನೀನು ಅಷ್ಟು ದೂರ ನನ್ನ ನೋಡೋದಕ್ಕೆ ಇಲ್ಲಿ ತನಕ ಖರ್ಚಿಟ್ಕೊಂಡು ಬರೋದು ಬೇಡ. ಆದರೆ ನೀನು ಅದೃಷ್ಟ ಚೆನ್ನಾಗಿದ್ದು ಈ ಭಾಗದಲ್ಲಿ ಬಂದಾಗ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಾ, ಅಲ್ಲಿ ಲಕ್ಷ್ಮೀ ಬೋರ ಸ್ವಾಮಿನ ದರ್ಶನ ಮಾಡು, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ನೀನು ನನಗಾಗಿ ಅಲ್ಲಿಂದ ಬರೋದು ಬೇಡ, ನಾನೇ ನಿನ್ನ ಪ್ರಾಂತ್ಯಕ್ಕೆ ಬಂದಾಗ ನಿನ್ನ ಹತ್ತಿರದಲ್ಲೇ ಸಿಗ್ತೀನಿ ನಾನು. ಆದರೂ ನಿನ್ನ ಆರೋಗ್ಯ ಸರಿ ಹೋಗಲಿ, ನಿನ್ನ ಕಷ್ಟ ಬೇಗ ದೂರ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಮ್ಮ. ಧೈರ್ಯವಾಗಿರು ತಾಯಿ, ಒಳ್ಳೇದಾಗಲಮ್ಮ.
विश्वजनन्यै नमो नमः। ॐ महालक्ष्मै नमो नमः। ॐ विष्णुप्रियायै नमो नमः। ॐ धनप्रदायै नमो नमः। ॐ विश्वजनन्यै नमो नमः। ॐ महालक्ष्मै नमो नमः। ॐ विष्णुप्रियायै नमो नमः। ॐ धनप्रदायै नमो नमः। ॐ विश्वजनन्यै नमो नमः। ॐ महालक्ष्मै नमो नमः। ॐ विष्णुप्रियायै नमो नमः। ॐ धनप्रदायै नमो नमः। ॐ विश्वजनन्यै नमो नमः। ॐ महालक्ष्मै नमो नमः। ॐ विष्णुप्रियायै नमो नमः। ॐ धनप्रदायै नमः। ॐ विश्वजनन्यै नमो नमः। ಈ ಕ್ಷೇತ್ರದಲ್ಲಿ ಸತತ 1 ವರ್ಷ ಕಾಲ ಸ್ವಾಮಿಯ ದರ್ಶನಕ್ಕೆ ಬಂದು, ಲಕ್ಷ್ಮಿಯ ದರ್ಶನಕ್ಕೆ ಬಂದು, ಮಹಾಮೃತ್ತಿಗೆಯನ್ನು ತೆಗೆದುಕೊಂಡು ಆ ಮೃತ್ತಿಗೆಯ 48 ದಿವಸ ಮಂಡಲ ಪೂಜೆಯನ್ನು ಮಾಡಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು, ಕೋರ್ಟು ಕಚೇರಿ ಕೇಸುಗಳನ್ನು, ದಾಂಪತ್ಯದಲ್ಲಿರ್ತಕ್ಕಂಥ ಕಲಹಗಳನ್ನು, ಕುಟುಂಬದ ಯಶಸ್ಸನ್ನು, ಒಂದಷ್ಟು ಜನ ಸಂತಾನ ನಮಗಾಯಿತು, ಗರ್ಭ ನಿಲ್ತು, ಒಂದು ಪುತ್ರ ರತ್ನ ಜನ್ಮ ಆಯಿತು ಅನ್ನುವಂತಹ ಮಾತನ್ನು ನಾವು ಕೇಳಿದ್ವಿ. ಇದೊಂದು ದೈವ ಸಾನ್ನಿಧ್ಯ, ಪುಣ್ಯಕ್ಷೇತ್ರ. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಸ್ವಾಮಿ ಇಲ್ಲಿ ಬಂದು ನಿಂತುಕೊಳ್ಳೋದು ನಮಗೆ ಗೊತ್ತಿಲ್ಲ, ಇಷ್ಟು ಜನಸಾಗರ ಸೇರುವುದು ನಮಗೆ ಗೊತ್ತಿಲ್ಲ. ಇದೇ ಕಳೆದ 1 ವರ್ಷದ ಹಿಂದೆ ಅದ್ಭುತವಾದಂಥ ಸಾಲಿಗ್ರಾಮವನ್ನಿಟ್ಟಾಗ ನಿತ್ಯೋತ್ಸವವಾಗಿ ನಡೆದದ್ದನ್ನು ಕಂಡು ಸ್ವಾಮಿ ಇಲ್ಲೇ ಕೂತ್ಕೋಬೇಕು ಅಂತ ಚಿಂತನೆ ಮಾಡಿ ಲಕ್ಷ್ಮೀಪುರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಎಷ್ಟೇ ಪೂಜೆ ಪುರಸ್ಕಾರಗಳು ಮಾಡಿದ್ರೂ ಯಜ್ಞಕ್ಕೆ ಸರಿಸಮಾನವಾದಲ್ಲ. ಯಾಕೆಂದರೆ ಯಜ್ಞಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಎಲ್ಲಿ ಹೋಮ ಹವನಾದಿಗಳು ನಡೀತೋ, ಎಲ್ಲಿ ಹವಿಸ್ಸನ್ನು ಕೊಡ್ತಿರ್ತಾರೋ ಅಂತಹ ಕ್ಷೇತ್ರಗಳಿಗೆ ದರ್ಶನ ಕೊಡಬೇಕು ಅಂತ ಹೇಳ್ತಾರೆ. ಕಾರಣ, ಹವಿಸ್ಸು ಕೊಡುವಾಗ ಸಾಕ್ಷಾತ್ ಭಗವಂತನೇ ಬರ್ತಾನೆ. ಯಾಕೆಂದರೆ ನಾವು ಯಾವ್ಯಾವ ದೇವರನ್ನ ಇಲ್ಲಿ ಕರೆದಿರ್ತೇವೋ ಅವರೆಲ್ಲರೂ ಅತಿಥಿಗಳಾಗಿ ಬಂದು ನಾವು ಕೊಡುವಂಥ ಹವಿಸ್ಸನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಆಶೀರ್ವಾದ ಮಾಡುವಂಥ ಕಾಲ ಹೋಮದಲ್ಲಿದೆ. ಅದೇ ನೀವು ಪೂಜೆಗಳನ್ನು ಮಾಡುವಾಗ ನಮ್ಮ ಶ್ರದ್ಧೆ, ನಮ್ಮ ಮನಸ್ಸು ಅಲ್ಲಿ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಪಂಚಭೂತಗಳಿಗೆ ಅಂಥ ಅದ್ಭುತವಾದ ಶಕ್ತಿ ಇದೆ. ಅಗ್ನಿಗೆ ಎದುರಾಗಿ ಹೋಗಬಾರ್ದು, ಬೀಸುವ ಗಾಳಿಗೆ ಎದುರು ನಿಲ್ಲಬಾರ್ದು, ಸಮುದ್ರದ ಅಲೆಗೆ ಎದೆತಟ್ಟಿ ನಿಲ್ಲಬಾರ್ದು. ಹಾಗೆ ಜನ್ಮದಾತರಾದಂತಹ ತಂದೆ ತಾಯಿಗೆ ಎದುರು ನಿಂತು ಅವ್ರನ್ನ ಯಾವತ್ತೂ ನಾವು ಪ್ರಶ್ನೆ ಮಾಡಬಾರ್ದು. ಈ ಒಂದು ಕಾಯಕವನ್ನು ಮಾಡಿದ್ರೆ ಮಾತ್ರ ಸೃಷ್ಟಿಯಲ್ಲಿ ನಾವು 4 ದಿವಸ ಉಳಿಬಹುದು. ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಖಚಿತ. ನಾನು ಇನ್ನಷ್ಟು ಪುಣ್ಯ ಫಲ ಮಾಡಿದ್ರೂ ನಾನು ನಾಳೆ ಇದ್ದೀನೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾವಿರುವವರೆಗೂ ನ್ಯಾಯವಾಗಿ ಸನ್ಮಾರ್ಗದಲ್ಲಿದ್ದರೆ ನಮ್ಮ ಮುಂದಿನ ಸಂತತಿ ಹೇಗಿರುತ್ತೆ ಅನ್ನೋದನ್ನು ನಿರ್ದರ್ಶನ ಭಗವಂತ ತೋರಿಸ್ತಾ ಇರ್ತಾನೆ. ಅದಕ್ಕೆ ಹೇಳೋದು, ಭಗವಂತ ತಾನು ಮಾಡುವ ಕಾಯಕ ತನ್ನ ಮುಂದಿರುವ ಬದುಕಲ್ಲಿ ನೋಡಬೇಕು ಅಂತ ಹೇಳ್ತಾನೆ. ಆ ಬದುಕು ಹೇಗೆ ಅಂದರೆ ಅದು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮಾತ್ರ ಸಿಗುವಂಥದ್ದು. ಇವತ್ತೆಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಇದಂ ವಿಷ್ಣು ಚಕ್ರಮೇತ್ರೆ ಧಾರಿತೇ ಪದಂ ಸಮೂಢವಸ್ಸಮಾಗಂ ಸುಳೇ. ಈಗ ಶ್ರೀ ವಲ್ಲಿದೇವ ಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ, ಸ್ಕಂಧಾಗ್ರಜನ್ನ, ಪಾರ್ವತಿ ಮುದ್ದಿನ ಕುವರನ್ನ ನೋಡಿ. ಪಾರ್ವತಿಗೆ ಗಣಪನ ಕಂಡ್ರೆ ಬಹಳ ಪ್ರೀತಿ. ಅದು ಎಲ್ಲಿಂದ? ಈ ಕಂಠದಿಂದ ಮೇಲ್ಭಾಗ ಅಂತ ಹೇಳ್ತಾರೆ. ಆದರೆ ಗರ್ಭಕ್ಕೆ ಸಂಬಂಧಪಟ್ಟದ್ದು ಸುಬ್ರಹ್ಮಣ್ಯೇಶ್ವರ. ಹಾಗಾಗಿ ಸುಬ್ರಹ್ಮಣ್ಯೇಶ್ವರನಿಗೆ ಒಂದು ಕೈ ಜಾಸ್ತಿ ಪ್ರೀತಿ ತಾಯಿ ಮೇಲೆ ಅಂತ ಹೇಳ್ತಾರೆ. ತಾಯಿ ಮೇಲೆ ಪ್ರೀತಿ ಜಾಸ್ತಿ ಆದ್ದರಿಂದ ಇವತ್ತು ಬಳ್ಳಾರಿ ಹತ್ರ, ಸಂಡೂರು ಹತ್ರ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದೆ. ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಅಲ್ಲಿ ಒಂದು ವಿಭೂತಿದು ಒಂದು ಗುಡ್ಡ ಇದೆ, ಭಸ್ಮದ ಗುಡ್ಡ. ಏನಪ್ಪ ಅಂದರೆ, ವಯಸ್ಕರನಾಗಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಮದುವೆಗೆ ಒಮ್ಮೆ ಒಂದು ಪ್ರಯತ್ನ ಪಡಬೇಕು ಅಂತ ಯೋಚನೆ ಮಾಡ್ತಾನೆ. ಮದುವೆಗೆ ಪ್ರಯತ್ನ ಪಡಬೇಕು ಎಂಬತಕ್ಕಂಥ ಆಲೋಚನೆ ಬಂದಾಗ ಸುಬ್ರಹ್ಮಣ್ಯೇಶ್ವರನ್ನ ತಾಯಿ ಪಾರ್ವತಿ ಕೇಳ್ತಾಳೆ, ನೀನು ವಯಸ್ಕರನಾಗಿದೆಯಾ, ನಿನಗೆ ಮದುವೆ ಮಾಡಬೇಕು. ನಿನಗೆ ಮದುವೆ ಮಾಡಬೇಕು ಅಂದಾಗ ಸಂತೋಷದಿಂದ ಒಪ್ಕೊಳ್ತಾನೆ. ಆಯ್ತಮ್ಮ, ನಿನ್ನಿಷ್ಟ ಮಾಡು.
ಮಾತೃವಾಕ್ಯ ಪರಿಪಾಲಕ. ತಾಯಿ ಮಾತನ್ನು ಒಪ್ಪಿಕೊಂಡ. ನಿನಗೆ ಹೆಣ್ಣು ಹೇಗಿರಬೇಕು ಅಂತ ಕೇಳಿದೆ. ನಿನಗೆ ಹೆಣ್ಣು ಎಂಥ ಹೆಣ್ಣು ತರಬೇಕು ಅಂದಾಗ ಸುಬ್ರಹ್ಮಣ್ಯೇಶ್ವರ ಮೌನ ತಳ್ತಾನೆ. ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಿನಗೆ ಎಂಥ ಹೆಣ್ಣು ತರಬೇಕು ಅಂತ ತಾಯಿ ಕೇಳಿದಾಗ ಸುಬ್ರಹ್ಮಣ್ಯೇಶ್ವರ ತಲೆ ಬಗ್ಗಿಸ್ತಾನೆ. ಆಗ ತಾಯಿ ಏನು ಮಾಡ್ತಾಳೆ ಗೊತ್ತಾ? ನಂತರ ಸುಂದರವಾಗಿರ್ತಕ್ಕಂಥ ಒಂದು ಹೆಣ್ಣನ್ನೇ ತಂದು ಮದುವೆ ಮಾಡ್ತೀನಿ ಅಂತಾಳೆ. ನನ್ನ ಥರ ಸುಂದರವಾಗಿದ್ದು ಮಾತೃ ಹೃದಯವಾಗಿದ್ದು ಸದಾಕಾಲ ನೀನು ಅಂಗೈಲಿಟ್ಕೊಂಡು ನೋಡ್ಕೊಳ್ಳುವಂಥ ಹೆಣ್ಣನ್ನು ತರ್ತೀನಿ ಅಂದಾಗ ಆ ಅಂದಂಥ ಮರುಕ್ಷಣ ಆಲೋಚನೆ ಏನಾಗ್ಬಿಡುತ್ತೆ ಅಂದರೆ ಸುಬ್ರಹ್ಮಣ್ಯೇಶ್ವರಿಗೆ ಭಾಳ ಕೋಪ ಬಂದ್ಬಿಡುತ್ತೆ. ನೀನು ನನ್ನ ತಾಯಿ, ನನ್ನ ಮಾತೃ, ನಿನ್ನ ಗರ್ಭ ಸುಧಾಂಬದಿಂದ ನಾನು ಜನಿಸಿದ್ದೇನೆ. ನಿನ್ನಂಥ ಸೌಂದರ್ಯ, ನಿನ್ನಂಥ ಮಾತೃ ಪ್ರೀತಿ ಇರ್ತಕ್ಕಂಥ ಹೆಣ್ಣನ್ನು ನಿಂದಂತ ಮದುವೆ ಮಾಡಿಬಿಟ್ರೆ ನಾನು ಆಕೆ ತಾಯಿ ಅಲ್ಲ ಹೆಂಡತಿ ಅಂತ ಸ್ವೀಕರಿಸ್ಲ. ಅದಕ್ಕೋಸ್ಕರ ಇವತ್ತು ನೀನು ಆಡಿದಂಥ ಮಾತಿಗೆ ನಾನು ನಿನ್ನ ಎದೆ ಹಾಲು ಕುಡ್ದಿದ್ದೀನಲ್ಲ, ನೀನು ಕುಡಿದಂಥ ಎದೆ ಹಾಲು ಪೂರ್ತಿ ನಾನು ಕಕ್ಕುತ್ತೀನಿ ಅಂತ ಹೇಳಿ ಸುಬ್ರಹ್ಮಣ್ಯೇಶ್ವರ ಏನು ಮಾಡ್ತಾನೆ? ಗರ್ಭದಿಂದ ತಾಯಿ ಎದೆ ಹಾಲನ್ನು ಸಂಪೂರ್ಣವಾಗಿ ಕಕ್ಕಿಬಿಡ್ತಾನೆ. ಎಲ್ಲಿ ಆ ಎದೆ ಹಾಲನ್ನು ಕಕ್ಕದ್ದೋ ಅದೇ ಸ್ಥಳದಲ್ಲಿ ಇವತ್ತು ಭಸ್ಮಗುಂಡ ಆಗಿರ್ತಕ್ಕಂಥ. ಯಾರಾದರೂ ಒಂದು ಕಡೆ ಸಂಡೂರು ಹತ್ರ ಹೋಗ್ಬಿಟ್ಟು, ಬಳ್ಳಾರಿ ಹತ್ರ ಸಂಡೂರು ಅಂತ ಇದೆ, ಅಲ್ಲಿ ಹೋಗಿ ಸುಬ್ರಹ್ಮಣ್ಯೇಶ್ವರ ನೋಡಿ ಭಾಳ ಆ ಮಾತೃ ಪ್ರೇಮ ಅಂತಕ್ಕಂಥದ್ದು ಉಕ್ಕಿ ಹರಿಯುತ್ತೆ. ನೋಡಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಎಂತೆಂಥ ಅದ್ಭುತಗಳಿದೆ. ತಾಯಿ ಮಕ್ಕಳ ಬಾಂಧವ್ಯ ಇದೆ ನಿಜ, ಆದರೆ ಆಡುವ ಮಾತು, ಅದಕ್ಕೆ ಹೇಳೋದು ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮಾತಾಡಬೇಕಾದ್ರೆ ಬಹಳ ಸೂಕ್ಷ್ಮವಾಗಿರಬೇಕು. ನನ್ನಂತೆ ನೀನು ಅನ್ಬೋದು, ನಿನ್ನಂತೆ ನಾನು ಅಂದಾಗ ಮತ್ತೊಂದು ಆಲೋಚನೆ ಶುರುವಾಗುತ್ತೆ. ಅಂತಹ ಅದ್ಭುತಗಳಿರ್ತಕ್ಕಂತಹ ಈ ಭರತ ಖಂಡದಲ್ಲಿ ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ನಾಗೇಂದ್ರನ ಆರಾಧನೆ ಮಾಡ್ತಕ್ಕಂಥ ಶುಭಗಳಿಗೆ ಎಲ್ಲರಿಗೂ ಶುಭ ಉಂಟಾಗಲಿ.